उमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरुन् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखांश्च। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। नमो महावदान्याय कृष्णप्रेमप्रदायते कृष्णाय कृष्णचैतन्य नाम्ने गौरत्विषे नमः। हे कृष्णा करुणा सिन्धो दीनबन्धो जगत्पते गोपेश गोपिकान्त राधाकान्त नमोस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। नीलाचलनिवासाय नित्याय परमात्मने बलभद्र सुभद्राभ्यां जगन्नाथाय ते नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्णा 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 हरे 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 राम 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 हरे हरे। प्रविश्य मम वासिमां प्रसुप्तां सञ्जीवयत्किलशक्तिधरस्वधाम्ना योन्यां च हस्तश्रवणत्वगादीन् प्राणान्नमो भगवते पुरुषाय तुभ्यं वनप्रसाद यन्ने च पापाय दपाश्रयाश्रया शुद्धन्ति तस्मै प्रवंशवे नमः। तपस्विनो दानपराः यशस्विनो मनस्विनो मन्त्रविदः सुमङ्गला क्षेमं न विन्दन्ति विनाय दर्पणं तस्मै सुभद्रशवसे नमो नमः। हरे कृष्णा। ದಾವಣಗೆರೆಯಲ್ಲಿ ನಾವು ಈಗ 5ನೇ ಬಾರಿಗೆ ಶ್ರೀ ಜಗನ್ನಾಥ ರಥಯಾತ್ರಾ ಮಹಾಮಹೋತ್ಸವವನ್ನು ಆಚರಿಸುವರಿದ್ದೀವಿ. ಶ್ರೀಲ ಗೌರಗೋವಿಂದ ಮಹಾರಾಜರು ಆ್ಯಕ್ಚುಲಿ ಅವರು ಹುಟ್ಟಿನಿಂದ ಜಗನ್ನಾಥನ ಭಕ್ತರಾಗಿ ಚೈತನ್ಯ ಮಹಾಪ್ರಭುಗಳ ಭಕ್ತರಾಗಿ ಕೀರ್ತನೀಯರ ಕುಟುಂಬದಲ್ಲಿ ಹುಟ್ಟಿದರು ಒಡಿಸ್ಸಾದಲ್ಲಿ. ಅವರು ಕೃಷ್ಣ ಮತ್ತು ರಾಧೆ ಶ್ರೀಮತಿ ರಾಧಾರಾಣಿ ಅವರೊಂದು ಪ್ರೇಮ ವಿರಹದಲ್ಲಿ ಪ್ರೇಮ ಅದ್ರ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ. ದ ಎಂಬ್ಯಾಂಕ್ಮೆಂಟ್ ಆಫ್ ಸೆಪರೇಷನ್ ಅಂತ ನಾವು ಹೇಳ್ಬೋದು. ಒಂದು ವಿರಹದ ಡ್ಯಾಮ್ ಅಂತ ಹೇಳ್ಬೋದು, ವಿರಹದ ಒಂದು ಬಾಂಧಾರ ಅಂತ. ಆ ಪುಸ್ತಕದಲ್ಲಿ ಒಂದು ಬೃಂದಾವನದಲ್ಲಿ ನಡೆದ ಲೀಲೆಯ ಬಗ್ಗೆ ಅವರು ವರ್ಣನೆಯನ್ನು ಮಾಡ್ತಾರೆ.
ಭಗವಂತ ಶ್ರೀಕೃಷ್ಣ ಅವನು ಗೋಪಿಯರಿಗೆ ಅವನು ವಚನ ನೀಡಿರ್ತಾನೆ. ಏನಂತೇಳಿ, 2 ದಿವಸದಲ್ಲಿ ನಾನು ಮರಳಿ ಬರ್ತೇನೆ ಅಂಥೇಳಿ ಅವನು ಎಲ್ಲಿಗೆ ಹೋಗ್ತಾನೆ? ಮಥುರೆಗೆ ಹೋಗ್ತಾನೆ. ಅಲ್ಲಿ ಕಂಸನ ವಧೆ ಆಗುತ್ತೆ. ಆಮೇಲೆ ದೇವಕಿ ವಸುದೇವರ ಒಂದು ಕಾರಾಗೃಹದಿಂದ ಅವನು ಬಿಡುಗಡೆ ಮಾಡ್ತಾನೆ. ಅವ್ರ ಜೊತೆ ಅವರು ಬಾಲ್ಯ ಲೀಲೆಯನ್ನು ಆನಂದ ಆಸ್ವಾದನೆ ಮಾಡಿರಲಿಲ್ಲ. ಅವ್ರ ಜೊತೆ ಸಮಯ ಕಳೀತಾನೆ. ಆಮೇಲೆ ಹಾಗೆ ಸಾಂದೀಪನಿ ಮುನಿಗಳು ಗುರುಕುಲಕ್ಕೆ ಹೋಗ್ತಾನೆ. ಹಾಗೆ ಮತ್ತೆ ಎಲ್ಲ ಅಸುರರ ಒಂದು, ವಿಶೇಷವಾಗಿ ಜರಾಸಂಧ ಮತ್ತೆ ಮತ್ತೆ ಮಥುರೆಯ ಮೇಲೆ ಅವನು ಯುದ್ಧ ದಂಡೆತ್ತಿ ಬರ್ತಾ ಇರ್ತಾನೆ. ಅದಕ್ಕೆ ಆಗ ಅವನು 17 ಬಾರಿ ಅವನನ್ನು ಯುದ್ಧದಲ್ಲಿ ಸಂಪೂರ್ಣ ಪರಾಭವಗೊಳಿಸಿ 18ನೇ ಬಾರಿಗೆ ಅವನೇನು ಮಾಡ್ತಾನೆ? ದ್ವಾರಕಾ ನಿರ್ಮಾಣ ಮಾಡ್ತಾನೆ. 18ನೇ ಬಾರಿಗೆ ದ್ವಾರಕೆಗೆ ಹೋಗ್ತಾನೆ. ಆ ರೀತಿ ಅವನು ವೃಂದಾವನಕ್ಕೆ ಬರೋದಿಲ್ಲ. ಕೃಷ್ಣ ವೃಂದಾವನಕ್ಕೆ ಆ ಸಮಯದಲ್ಲಿ ಬರದೇ ಇರೋದಕ್ಕೆ ಇದು ಒಂದು ಕಾರಣ. ಯಾಕಂದರೆ ಕೃಷ್ಣ ಎಲ್ಲಿದ್ದಾನೆ ಅಲ್ಲಿ ಅಸುರರು ತುಂಬ ಜನ ಏನು ಮಾಡ್ತಾ ಇದ್ದಾರೆ? ಅವನು ಪ್ರಹಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಬ್ರಜವಾಸಿಗಳಿಗೆ ತೊಂದರೆ ಕೊಡಬಾರ್ದು ಅಂತ ಅದು ಒಂದು ಉದ್ದೇಶದಿಂದ ಅವನು ಮರಳಿ ವೃಂದಾವನಕ್ಕೆ ಬರಲಿಲ್ಲ. ಆದರೆ ಇಲ್ಲಿ ಗೋಪಿಯರು ಕೃಷ್ಣ 2 ದಿವಸದಲ್ಲಿ ಬರ್ತಾ ಇದ್ದಾನೆ, ಮರಳಿ ಬರ್ತಾನೆ ಅಂತ ಯಾವಾಗಲೂ ಅವನು ಬರುವಿಕೆಯ ನಿರೀಕ್ಷೆಯನ್ನು ಮಾಡ್ತಾ ಅವರು ವಿರಹದಲ್ಲಿ ಅವರು ಸಂಪೂರ್ಣ ನಿರ್ಜೀವ ಸದೃಶ್ಯರಾಗ್ಬಿಟ್ಟಿದ್ದಾರೆ, ಪ್ರಾಯ ನಿರ್ಜೀವರಾಗ್ಬಿಟ್ಟಿದ್ದಾರೆ. ನಂದ ಯಶೋಧೆಯರಿರಲಿ, ಗೋಪಬಾಲಕರಿರಲಿ, ಗೋಪಿಕೆಯರಿರಲಿ, ವಿಶೇಷವಾಗಿ ಶ್ರೀಮತಿ ರಾಧಾರಾಣಿ ಒಂದು ಲೈಫ್ಲೆಸ್, ಆಲ್ಮೋಸ್ಟ್ ಪ್ರಾಯ ನಿರ್ಜೀವವಾಗಿ ಕೇವಲ ಕೃಷ್ಣ ಮರಳಿ ಬರೋಣಿದ್ದಾನೆ ವೃಂದಾವನಕ್ಕೆ ಅದೊಂದು ಅದೇ ಒಂದೇ ನಾನು ಬರ್ತೀನಿ ಅಂತ ಹೇಳಿದನಲ್ಲ, ಆ ಒಂದು ಇದ್ರ ಮೇಲೆ ಅವರು ಆಸೆಯನ್ನು ಇಟ್ಕೊಂಡ್ಬಿಟ್ಟು ತಮ್ಮ ಜೀವನ ಶರೀರದಲ್ಲಿ ಅವರು ಇನ್ನು ಹಿಡಿದುಕೊಂಡಿದ್ದಾರೆ. ಕೃಷ್ಣನಾದರೂ ಅಷ್ಟೇ, ಬ್ರಜವಾಸಿಗಳ ಸಹಜ ಪ್ರೀತಿ ಯಾವ ರೀತಿ ಗೋಪಾಲ ಶ್ರೀಕೃಷ್ಣನ ಪ್ರತಿ ಇದೆ. ಬ್ರಜವಾಚಿರ ಸಹಜ ಪ್ರೀತಿ ಗೋಪಾಲೇರ ಪ್ರತಿ, ಗೋಪಾಲೇರ ಸಹಜ ಪ್ರೀತಿ ಬ್ರಜವಾಸಿರ ಪ್ರತಿ. ಚೈತನ್ಯ ಚರಿತಾಮೃತದಲ್ಲಿ ಹೇಳಾಗಿದೆ. ಅವರು ಸಹಜವಾಗಿ ನಾವು ಯಾವ ರೀತಿ ನಮಗೆ ನಮ್ಮ ಶರೀರದ ಮೇಲೆ ಪ್ರೀತಿ ಇದೆಯಲ್ಲ, ಆ ರೀತಿ ಅವ್ರಿಗೆ ಭಗವಂತನ ಮೇಲೆ ಪ್ರೀತಿ ವೃಂದಾವನ ವಾಸಿಗಳು. ಅದೇ ರೀತಿ ಕೃಷ್ಣನ ವಿಶೇಷವಾದ ಪ್ರೀತಿ ವ್ರಜವಾಸಿಗಳ ಪ್ರತಿ. ಅವನು ಕೂಡ ದ್ವಾರಕೆಯಲ್ಲಿದ್ದರೂ 16,108 ಪಟ್ರಾಣಿಯರು ಅವನಿಗೆ ಏನು ಮಾಡ್ತಾ ಇದ್ದಾರೆ? ಅವರು ಪರ್ಸ್ನಲ್ ಸೇವೆ ಮಾಡ್ತಾ ಇದ್ದಾರೆ. ಸಾವಿರಾರು ದಾಸಿಗಳು ಪ್ರತಿಯೊಬ್ಬ ರಾಣಿ ಹತ್ರ ಇದ್ದರೂ ಕೂಡ ರುಕ್ಮಿಣಿ ದೇವಿ, ಸತ್ಯಭಾಮ, ಕಾಲಿಂದಿ, ಈ ರೀತಿಯಾಗಿ ಅನೇಕ 16,108 ಪತ್ನಿಯರು ಅವರು ಸ್ವತಃ ಕೈಯಿಂದ ಅವರು ಯಾವ ದಾಸಿಗಳಿಗೆ ಸೇವೆ ಹಚ್ಚಲಾರದೆ ಅವರು ಕೃಷ್ಣನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ಏನಾಗುತ್ತೆ, ಕೃಷ್ಣ ಯಾವಾಗಲೂ ನೋಡಿದ್ರೆ ರಾತ್ರಿ ನಿದ್ರೆಯಲ್ಲಿ ಕನಸಿನಲ್ಲಿ ಯಾವಾಗ ನೋಡಿದ್ರು ಅವನು ರಾಧೆ 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 ಅಂತೇಳಿ ಶ್ರೀಮತಿ ರಾಧಾರಾಣಿಯ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾನೆ. ಕೃಷ್ಣ ಕಣ್ಮರೆಸ್ತಾ ಇರ್ತಾನೆ. ಬೃಂದಾವನ ರಾಧೆ 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 ಕೃಷ್ಣ ಅವನು ಕಣ್ಮರೆಸ್ತಾ ಇರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಒಂದು ದಿವಸ ಶ್ರೀಮತಿ ರಾಧಾರಾಣಿ ಮತ್ತು ವ್ರಜವಾಸಿಗಳ ಒಂದು ಇದರಿಂದ ಅವ್ರೇನು ಮಾಡ್ತಾರೆ, ವಿರಹದಲ್ಲಿ ಕೃಷ್ಣ ಅವನು ಮೂರ್ಛೆ ಹೋಗ್ಬಿಡ್ತಾನೆ. ಸಂಪೂರ್ಣವಾಗಿ ಅವನು ಮೂರ್ಛೆ ಹೋಗ್ಬಿಡ್ತಾನೆ. ಮೂರ್ಛೆ ಹೋಗ್ಬಿಟ್ಟು
ಅವನ ದಯನೀಯ ಸ್ಥಿತಿ ಆಗಿರುತ್ತೆ. ಆ ಸಮಯದಲ್ಲಿ ಅಲ್ಲಿ ಉದ್ಧವ ಮತ್ತು ನಾರದ ಮುನಿಗಳವರು ಬರ್ತಾರೆ. ಉದ್ಧವ ಮತ್ತು ನಾರದ ಮುನಿಗಳು ಅಲ್ಲಿ ಬರ್ತಾರೆ. ಅವರು ಬಂದು ವಿಚಾರ ಮಾಡ್ತಾರೆ, ಕೃಷ್ಣನನ್ನ ಬಾಹ್ಯ ಚೇತನಿಗೆ ಯಾವ ರೀತಿ ತರೋದು, ಅವನಿಗೆ ಯಾವ ರೀತಿ ಈಗ ಸಂಪೂರ್ಣವಾಗಿ ಅವನು ಏನಾಗಿದ್ದಾನೆ, ಬೃಂದಾವನದ ಒಂದು ಭಾವದಲ್ಲಿ ಅವನು ಸಂಪೂರ್ಣವಾಗಿ ಮಗ್ನನಾಗಿದ್ದಾನೆ. ಅವರು ವಿಚಾರ ಮಾಡ್ತಾರೆ, ಯಾವ ರೀತಿ ಕೃಷ್ಣನಿಗೆ ನಾವು ಒಂದು ವಿರಹ ಭಾವದಿಂದ ನಾವು ಕೃಷ್ಣನನ್ನ ಯಾವ ರೀತಿ ಹೊರಗಡೆ ತರೋದು. ಆಗ ಅವ್ರು ವಿಚಾರ ಮಾಡ್ತಾರೆ, ಅವನು ನಾವು ಏನೋ ಮಾಡಿ ಅವನು ವಿರಹ ಭಾವದಿಂದ ಹೊರಗಡೆ ತಂದು ಅವನಿಗೆ ಸಾಂತ್ವನ ಹೇಳೋದು ಹೇಗೆ, ಹೌ ಟು ಸೊಲೇಸ್ ಹಿಮ್, ಅವನಿಗೆ ಸಾಂತ್ವನ ಹೇಗೆ ಹೇಳೋದು ಅಂತೇಳಿ ಅವ್ರು ವಿಚಾರ ಮಾಡ್ತಾರೆ. ಸಾಂತ್ವನ ಹೇಳಿದ್ರೆ ಅವ್ನಿಗೆ ಬೃಂದಾವನದ ನೆನಪಾಗುತ್ತೆ, ಬೃಂದಾವನ ಕಡೆಗೆ ಅವ್ನು ಹೊರಟು ಬಿಡ್ತಾನೆ. ಅದಕ್ಕೋಸ್ಕರ ಅವ್ರು ವಿಚಾರ ಮಾಡ್ತಾರೆ. ಉದ್ಧವ ಹೇಳ್ತಾನೆ, ನೀವು ಭಗವಂತನ ಒಂದು ವೃಂದಾವನದ ಬಗ್ಗೆ ಮಧುರವಾದ ಗೀತೆಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿ. ನಾರದ ಮುನಿಗಳಿಗೆ ಹೇಳ್ತಾರೆ, ನೀವು ಅವರು ಕೃಷ್ಣ ಆವಾಗ ತಮ್ಮ ಈ ವೃಂದಾವನದ ಮಹಿಮೆಗಳು ಅವರ ಕಿವಿಯಲ್ಲಿ ಬಿದ್ದಾಗ ಅವ್ರು ಏನು ಮಾಡ್ತಾರೆ, ಬಾಹ್ಯ ಚೇತನಕ್ಕೆ ಬರ್ತಾರೆ. ಆಗ ನಾರದ ಮುನಿಗಳು ಹೇಳ್ತಾರೆ, ಅವನು ಬಾಹ್ಯ ಚೇತನಕ್ಕೆ ಬಂದ್ಬಿಟ್ರೆ ಏನು ಮಾಡ್ತಾನೆ, ಕೃಷ್ಣ ವೃಂದಾವನದ ಕಡೆಗೆ ಧಾವಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವೃಂದಾವನದ ಕಡೆಗೆ ಅವನು ಧಾವಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಏನು ಬೇಕು, ಅದಕ್ಕೆ ಅವರು ದಾರುಕಿಗೆ ಹೇಳ್ತಾರೆ, ಕೃಷ್ಣನ ರಥವನ್ನು ನೀನು ಸಿದ್ಧ ಮಾಡಂತ. ಅವನು ವೃಂದಾವನಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ, ವೃಂದಾವನಕ್ಕೆ ಕರೆದುಕೊಳ್ಳಲಿಕ್ಕೆ ಅವನ ಕೃಷ್ಣನ ರಥವನ್ನು ನೀನು ಸಿದ್ಧ ಮಾಡುವಂತ. ಆಗ ದಾರುಕ ಕೃಷ್ಣನ ರಥವನ್ನು ಸಿದ್ಧ ಮಾಡ್ತಾನೆ. ಕೃಷ್ಣ ಈಗ ಬೃಂದಾವನಕ್ಕೆ ಹೋಗ್ಬೇಕಾದ್ರೆ ಯಾರಾದರೂ ಮುಂದೆ ಹೋಗಿ ಅಲ್ಲಿ ವ್ರಜವಾಸಿಗಳಿಗೆ ಹೇಳಬೇಕು, ಕೃಷ್ಣ ಬರ್ತಾ ಇದ್ದಾನೆ ಅನ್ನೋ ಸುದ್ದಿಯನ್ನು ತಲುಪಿಸ್ಬೇಕು. ಅದಕ್ಕೆ ನಾರದ ಮುನಿಗಳು ಹೇಳ್ತಾರೆ ಉದ್ಧವನಿಗೆ, ನೀನೇನು ಮಾಡು, ನೀನು ಮುಂದೆ ಹೋಗಿ ವ್ರಜವಾಸಿಗಳಿಗೆ ನೀನು ಹೋಗಿ ಅಲ್ಲಿ ಹೇಳು, ಕೃಷ್ಣ ಈಗ ಬರ್ತಾ ಇದ್ದಾನೆ, ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಆಗ ಉದ್ಧವನಿಗೆ ಬಹಳ ದುಃಖ ಆಗುತ್ತೆ, ಬಹಳ ಖೇದ ಆಗುತ್ತೆ. ಅವನು ಹೇಳ್ತಾನೆ, ನಿಮ್ಮಂಥ ಒಂದು ಮಹಾನುಭಾವರ ಮಹಾನ್ ಭಕ್ತರ ಆಜ್ಞೆಯನ್ನ ನನಗೆ ಚಾಚು ತಪ್ಪದೆ ಪಾಲಿಸುವ ಇಚ್ಛೆ ಇದೆ. ಆದರೆ ಒಂದು ಸಮಸ್ಯೆ ಇದೆ, ನನಗೊಂದು ದೊಡ್ಡ ಖೇದ ಇದೆ. ಯಾಕಂದರೆ ನನಗೆ ನನ್ನ ಮಿತ್ರ ಕೃಷ್ಣ ಅವನೇನು ಮಾಡ್ದ, ಅವನು ಒಂದು ಸಾರಿ ವ್ರಜವಾಸಿಗಳಿಗೆ ಸಾಂತ್ವನವನ್ನು ಹೇಳಲಿಕ್ಕೆ ನನ್ನನ್ನು ಮಥುರಾದಿಂದ ಅವನು ವೃಂದಾವನಕ್ಕೆ ಕಳಿಸಿದ. ಆಗ ನಾನು ವೃಂದಾವನದಲ್ಲಿ ಹೋದೆ. ಅಲ್ಲಿ ನಂದ, ಯಶೋದೆ, ಗೋಪಿಕೆಯರು, ಶ್ರೀಮತಿ ರಾಧಾರಾಣಿಗೆ ಸಾಂತ್ವನವನ್ನು ಹೇಳಲಿಕ್ಕೆ ನಾನು ಹೋದೆ. ಅವ್ರಿಗೆ ಒಂದು ಸ್ವಲ್ಪ ಜ್ಞಾನವನ್ನು ಕೊಡೋಣ ಅಂತ ನಾನು ಹೋದೆ. ಆ ಸಮಯದಲ್ಲಿ ಎಲ್ಲರಿಗೂ ನಾನು ನೋಡ್ತೇನೆ, ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಅವರು ಕೃಷ್ಣನ ವಿರಹದಲ್ಲಿ ಅವರು ಅಳ್ತಾ ಇದ್ದಾರೆ. ಈ ಭೌತಿಕ ಜಗತ್ತಿನಲ್ಲಿ ಜನರು ಯಾವ ರೀತಿ ಯಾರಾದರೂ ಇಮಿಡಿಯೇಟ್ ಹತ್ತಿರದ ಸಂಬಂಧಿಗಳು ಏನೋ ತೀರ್ಕೊಂಡು ಬಿಟ್ಟರೆ ಯಾವ ರೀತಿ ಹೇಳ್ತಾರೆ ಹಗಲು ರಾತ್ರಿ, ಅಥವಾ ಏನಾದರೂ ಅವರ ಒಂದು ಪ್ರೀತಿಯ ವಸ್ತು ಅದು ಕಳುವಾಯಿತು ಅಥವಾ ಅದು ಕಳೆದು ಹೋಯಿತು ಅಂದರೆ ಯಾವ ರೀತಿ ಅಳ್ತಾರೆ, ಆ ರೀತಿ ಅವರು ಸತತವಾಗಿ ಕೇವಲ ಒಂದು ಹಗಲು ಒಂದು ರಾತ್ರಿ ಅಲ್ಲ, 2 ದಿವಸ ಅಲ್ಲ, 3 ದಿವಸ ಅಲ್ಲ, ವರ್ಷಾನುಗಟ್ಲೆಯಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, 100 ವರ್ಷ ಆಗ್ಬಂತ, ಈಗ 100 ವರ್ಷ ಮೇಲೆ ಆಯ್ತು, ಅವರು ಅಳ್ತಾ ಇದ್ದಾನೆ ಬ್ರಜವಾಸಿ. ನಾನು ಅವ್ರಿಗೆ ಹೇಳಲಿಕ್ಕಂತ ಹೋಗಿದ್ದೆ, ಜ್ಞಾನ ಕೊಡ್ಲಿಕ್ಕಂತ ಹೋಗಿದ್ದೆ. ಆದರೆ ಈ ಜೀವನದ ಉದ್ದೇಶವೇ ಭಗವಂತನಿಗೋಸ್ಕರ ಅಳೋದು, ಭಗವಂತನಿಗೋಸ್ಕರ ನಾವು ಹಾತೊರೆಯೋದು. ಅದೇ ಎಲ್ಲ ಶಾಸ್ತ್ರಗಳ ಎಲ್ಲ ಒಂದು ಜ್ಞಾನದ ಒಂದು ಸಾರ. ನಾನೇನೋ ಬೃಹಸ್ಪತಿಯ ಶಿಷ್ಯನೆಂದು, ಅತ್ಯಂತ ಮೇಧಾವಿ ಪಂಡಿತನೆಂದು, ಕೃಷ್ಣನ ಆತ್ಮೀಯ ಮಿತ್ರನಂತ ಹೇಳಿ ನಾನು ತುಂಬ ಪ್ರಸಿದ್ಧನಾಗಿದ್ದೇನೆ. ನಾನು ಅವ್ರಿಗೆ ಜ್ಞಾನ ಕೊಡಲಿಕ್ಕೆ ಹೇಗೆ ಸಾಧ್ಯ?
ಅವರು ಜೀವನದ ಸಾರವನ್ನು ಅರ್ತಿದ್ದಾರೆ. ಕೃಷ್ಣನಿಗೋಸ್ಕರ ಅವರು ಅಳ್ತಾ ಇದ್ದಾರೆ ಹಗಲು ರಾತ್ರಿ. ಯಾರಾದರೂ ಕೃಷ್ಣನಿಗೋಸ್ಕರ ಆ ರೀತಿ ಹಾತೊರಿತಾ ಇದ್ರೆ ಅವ್ರಿಗೆ ಬೇಡ ಅಂತ ಹೇಳಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನೀವು ಅಳಬೇಡಿ ಅಂತ ಹೇಳಕ್ಕೆ ಸಾಧ್ಯ ಹೇಗಾಗುತ್ತೆ? ಇನ್ನೊಂದು ಸ್ವಲ್ಪ ಹಳ್ಳಿ, ನೀವು ಇನ್ನೊಂದು ಸ್ವಲ್ಪ ಹಳ್ಳಿ ಅಂತ ನಾನು ಹೇಳ್ಬೇಕಾಯ್ತು ಅವ್ರು. ನನಗೂ ಅವ್ರ ರೀತಿ ಕೃಷ್ಣನಿಗೆ ಒಂದು ಹಾತೊರೆತ ಪ್ರೇಮ ನನಗೂ ಕೂಡ ಅದು ಸಿಗ್ಲಿ ಅಂತ ಹೇಳಿ ನಾನು ಕೂಡ ಅವರ ಚರಣ ಧೂಳಿಯನ್ನ ಬಯಸಿ ಪ್ರಾರ್ಥನೆ ಮಾಡಿ ಬಂದೆ. ನಾನು 3 ತಿಂಗಳು ಬೃಂದಾವನದಲ್ಲಿದ್ದೆ. ನಾನು ಹೇಳಿದೆ ಅವ್ರಿಗೆ, ಕೃಷ್ಣ ಬರ್ತಾನೆ, ಕೃಷ್ಣ ಬರ್ತಾನೆ, ಆದರೂ ಸಾಂತ್ವನ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆದರೆ ಕೃಷ್ಣನಿಗೆ ನಾನು ದ್ವಾರಕೆಗೆ ಬಂದ ಮೇಲೆ ಅನೇಕ ಬಾರಿ ನಾನು ಕೃಷ್ಣನಲ್ಲಿ ನಾನು ವಿನಂತಿ ಮಾಡ್ಕೊಂಡಿದ್ದೇನೆ, ದಯವಿಟ್ಟು ನೀವು ಒಂದು ಸಾರಿ ಬೃಂದಾವನಕ್ಕೆ ಹೋಗಿ ಬನ್ನಿ ಅಂತ ಹೇಳಿ. ಆದರೆ ಕಾರಣಾಂತರಗಳಿಂದ ಕೃಷ್ಣ ಬೃಂದಾವನಕ್ಕೆ ಹೋಗ್ಲಿಕ್ಕಾಗಿಲ್ಲ. ನಾನು ಅವ್ರಿಗೆ ಹೇಳಿದ್ದೆ ಬ್ರಜವಾಸಿಗಳಿಗೆ, ಕೃಷ್ಣ ಏನಿದ್ದಾನೆ ಅವನು ಬೃಂದಾವನಕ್ಕೆ ಬರೋಣಿದ್ದಾನೆ. ಆದರೆ ಕೃಷ್ಣ ಇನ್ನೂವರೆಗೆ ಹೋಗಲಿಲ್ಲ. ಹಾಗಾಗಿ ಇವತ್ತು ನಾನು ಹೋಗಿ ಅವ್ರಿಗೆ ಏನಾದರೂ ತಿಳಿಸಿದ್ರೆ ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ನನ್ನ ಮಾತಿನ ಮೇಲೆ ಅವ್ರಿಗೆ ವಿಶ್ವಾಸನೇ ಬರೋದಿಲ್ಲ. ನನ್ನ ಮಾತಿನ ಮೇಲೆ ಕಿಂಚಿತ್ತು ವಿಶ್ವಾಸ ಬರೋದಿಲ್ಲ ಅವ್ರಿಗೆ. ನಾನು ಹೇಳಿದ್ದೆ ಕೃಷ್ಣ ಬರ್ತಾನೆ ಅಂತ ಹೇಳಿದ್ದೆ, ಕೃಷ್ಣ ನಾನು ಕಳಿಸ್ತೀನಿ ಅಂತ ಹೇಳಿದ್ದೆ, ಕೃಷ್ಣ ಇನ್ನೂವರೆಗೆ ಹೋಗಲೇ ಇಲ್ಲ. ಅವ್ರಿಗೆ ವಿಶ್ವಾಸ ಬರೋದಿಲ್ಲ ನನ್ನ ಮಾತಿನ ಮೇಲೆ. ನಾನು ಹೋಗಲಿ ಉಪಯೋಗ ಇಲ್ಲ. ಅಷ್ಟರಲ್ಲೇ ಅಲ್ಲಿ ಬಲದೇವ್ ಬರ್ತಾನೆ, ಅಲ್ಲಿ ಬಲರಾಮ್ ಬರ್ತಾನೆ. ಅದನ್ನು ನೋಡಿಬಿಟ್ಟು ನಾರದ ಮುನಿಗಳಿಗೆ ಸ್ವಲ್ಪ ಚೇತೋಹಾರಿ ಆಗ್ತಾರೆ. ಬಲರಾಮನಿಗೆ ಅವ್ರು ಹೇಳ್ತಾರೆ, ದಯವಿಟ್ಟು ನೀವು ಏನು ಮಾಡಬೇಕು, ನೀವು ವೃಂದಾವನಕ್ಕೆ ಹೋಗಿ ಅಲ್ಲಿ ಹೇಳಿ, ನಾವು ಕೃಷ್ಣನನ್ನು ಇಲ್ಲಿ ಅವನು ಸಂಪೂರ್ಣವಾಗಿ ಒಂದು ಬ್ರಜವಾಸಿಯ ಭಾವದಲ್ಲಿ, ಬ್ರಜವಾಸಿಗಳ ವಿರಹದಲ್ಲಿ ಅವನು ಮಗ್ನನಾಗಿದ್ದಾನೆ. ಅವನು ಚೇತೋಹಾರಿ ಆಗಬೇಕು ಮತ್ತೆ ಅಂದರೆ ನಾವು ಅವನಿಗೆ ವೃಂದಾವನಕ್ಕೆ ಕರೆದುಕೊಂಡು ಬರ್ತೀವಿ. ಅದಕ್ಕೆ ನೀವು ಏನು ಮಾಡಬೇಕು, ಮುಂದೆ ಹೋಗಬೇಕು. ಮುಂದೆ ಹೋಗಿ ಬ್ರಜವಾಸಿಗಳಿಗೆ ನೀವು ಹೇಳಬೇಕು, ಕೃಷ್ಣ ಬರ್ತಾ ಇದ್ದಾನೆ, ಸಿದ್ಧತೆಗಳನ್ನು ಮಾಡ್ಕೊಳ್ಳಿಕ್ಕೆ ಹೇಳಬೇಕು. ಆಗ ಬಲರಾಮಂದು ಉದ್ಧವನ ಥರ ಪರಿಸ್ಥಿತಿ ಇರುತ್ತೆ. ನಾನು ಕೂಡ 2 ತಿಂಗಳ ಮಟ್ಟಿಗೆ ವೃಂದಾವನಕ್ಕೆ ಹೋದೆ. ಅಲ್ಲಿಯ ತಂದೆ ತಾಯಿಗಳು, ನಂದ, ಯಶೋಧ, ಗೋಪಿಕೆಯರು ಎಲ್ಲರಿಗೂ ನಾನು ಹೇಳಿದೆ, ಇಲ್ಲ ಕೃಷ್ಣ ಬರ್ತಾನೆ, ನೀವು ಸಾಂತ್ವನ ತೆಗೆದುಕೊಳ್ಳಿ ಅಂತೇಳಿ, ಸಾಂತ್ವನ ಮಾಡಿಕೊಳ್ಳಿ ಅಂತೇಳಿ ನಾನು ಹೇಳಿ ಬಂದೆ. 2 ತಿಂಗಳು ಅವ್ರ ಜೊತೆಗಿದ್ದೆ ನಾನು. ಆದರೂ ಕೊನೆಗೂ ಕೃಷ್ಣ ಇಲ್ಲಿವರೆಗೆ ಹೋಗಿಲ್ಲ. ಈಗ ನಾನು ಹೋಗಿ ಹೇಳಿದರೆ ನನ್ನ ವಚನದ ಮೇಲೂ ಕೂಡ ಅವ್ರಿಗೆ ಏನಾಗೋದಿಲ್ಲ, ವಿಶ್ವಾಸವಾಗೋದಿಲ್ಲ. ಅದಕ್ಕೋಸ್ಕರ ನನ್ನ ಮಾತು ಅವ್ರು ಕೇಳೋದಿಲ್ಲ, ನನ್ನ ಇದು ಆಗೋದಿಲ್ಲ. ಅದಕ್ಕೆ ನನಗೆ ಈ ಸೇವೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬಲರಾಮ ಇದನ್ನು ಹೇಳಿದ್ದನ್ನು ಕೇಳಿಬಿಟ್ಟು ಅದೇ ಸಂದರ್ಭದಲ್ಲಿ ಅಲ್ಲಿ ಸುಭದ್ರಾದೇವಿ ಬರ್ತಾಳೆ. ಕೃಷ್ಣ ಮತ್ತು ಬಲರಾಮರ ಸಹೋದರಿ ಸುಭದ್ರಾದೇವಿ ಬರ್ತಾಳೆ. ಸುಭದ್ರಾದೇವಿಗೆ ನಡೆದಿರುವಂಥ ಘಟನೆಯ ಒಂದು ಪರಿಸ್ಥಿತಿಯನ್ನು ಅವ್ರು ಹೇಳ್ತಾರೆ. ಆಗ ಸುಭದ್ರ ಹೇಳ್ತಾಳೆ, ಇಲ್ಲ ನಾನು ವೃಂದಾವನಕ್ಕೆ ಹೋಗ್ತೀನಿ, ನಾನು ವೃಂದಾವನಕ್ಕೆ ಹೋಗಿ ಏನು ನಾನು ಮಾಡ್ತೇನೆ, ನಾನು ಬೃಂದಾವನದ ವಾಸಿಗಳಿಗೆ ಕೃಷ್ಣನ ಒಂದು ಸ್ವಾಗತಕ್ಕೆ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಹೇಳ್ತೇನೆ. ಯಾಕಂದರೆ ಇವರೆಲ್ಲ ಗಂಡ್ಮಕ್ಳು ಏನಿದಾರಲ್ಲ, ಇವರು ಮಾತೇನಿದೆ ಇದು, ಇವರು ಮಾತಿಗೆ ತಕ್ಕಂತೆ ನಡೆದುಕೊಳ್ಳಲ್ಲ. ನಾನು ಹೇಳಿದರೆ ಅವ್ರಿಗೆ ವಿಶ್ವಾಸ ಬರುತ್ತೆ, ನಾನು ಹೋಗ್ತೀನಿ, ನನ್ನ ರಥವನ್ನು ಸಿದ್ಧ ಮಾಡಿ ಅಂತ. ನನ್ನ ರಥವನ್ನು ಸಿದ್ಧ ಮಾಡಿ ಅಂತ ಹೇಳಿ ಸುಭದ್ರಾದೇವಿ ಹೇಳ್ತಾರೆ. ಆಗ ಸುಭದ್ರಾದೇವಿಯ ರಥವನ್ನು ಸಿದ್ಧ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಲರಾಮ ಹೇಳ್ತಾನೆ, ಇಲ್ಲ ಸುಭದ್ರಾದೇವಿ ಒಬ್ಬಳಿಗೆ ಕೊಡಿಸೋದು, ನಾನು ಹೋಗ್ತೀನಿ, ನನ್ನ ರಥವನ್ನು ಕೂಡ ಸಿದ್ಧ ಮಾಡ್ರಿ ಅಂತ. ಆ ಸಮಯದಲ್ಲಿ ಬಲರಾಮನ ರಥವನ್ನು ಸಿದ್ಧಗೊಳಿಸಲಾಗುತ್ತೆ. ಆಗ ಬಲರಾಮ ಮುಂದೆ ಹೊರಡ್ತಾನೆ, ಅವನ ಹಿಂದೆ ಸುಭದ್ರಾದೇವಿ ಬರ್ತಾನೆ. ಇದೇ ಅಂದರೆ ಒಂದು ರಥಯಾತ್ರೆಯ ಪದ್ಧತಿ. ಮೊದಲೇ ಏನು, ವೃಂದಾವನ, ನಾವು ಜಗನ್ನಾಥ ರಥವನ್ನು ಎಳಿತಾ ಇದೀವಲ್ಲ, ಪುರಿಯಲ್ಲಿ 3 ರಥ ಇರ್ತವೆ. ಅಲ್ಲಿ ಮೊದಲು ಏನಾಗ್ತಾರೆ, ಬಲರಾಮನ ರಥ ಸಾಗುತ್ತೆ, ಆಮೇಲೆ ಸುಭದ್ರಾದೇವಿ, ನಂತರ ಜಗನ್ನಾಥ ಕೃಷ್ಣನ ರಥ. ಇಲ್ಲಿ ಕೃಷ್ಣ ಜಗನ್ನಾಥ ಏನಿದ್ದಾನೆ, ಅವನ ಹೆಸರು ರಾಧಾ ವಿರಹ ವಿಧೂರ.
ರಾಧಾರಾಣಿಯ ವಿರಹದಲ್ಲಿ ತುಂಬ ಅವನು ಏನಿದ್ದಾನೆ, ದುಃಖಿತನಾಗಿದ್ದಾನೆ, ಅಥವಾ ಆ ಒಂದು ವಿರಹದಿಂದ ಅವನು ಖಿನ್ನನಾಗಿದ್ದಾನಂತ ಹೇಳಿ, ಅಥವಾ ವೃಂದಾವನ ಭಾವದಲ್ಲಿ ಅವನು ತೇಲ್ತಾ ಇದ್ದಾನೆ. ಎಲ್ಲಿಯವರೆಗೆ ಪ್ರೇಮದಲ್ಲಿ ವಿರಹ ಇರೋದಿಲ್ಲಲ್ಲ, ಅದೇನಾಗುತ್ತಂತೆ, ಆ ಪ್ರೇಮ ಬೇಗ ಅದು ಸತ್ತೋಗುತ್ತೆ. ಆ್ಯಕ್ಚುಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಒಂದು ಸಿದ್ಧಾಂತವನ್ನು ನಮಗೆ ಕಲಿಸ್ಲಿಕ್ಕೆ, ಅದು ಅವರ ಗುರುಗಳು ಶ್ರೀಗಳು ಮಾಧವೇಂದ್ರ ಪುರಿ ಅವರು ಕೂಡ ಆ ಕೊನೆಗೆ ಗಳಿಗೆಯಲ್ಲಿ ಅವರು ಸಂಪೂರ್ಣವಾಗಿ ಜೀವನ ಬಿಡಿ ಭಗವಂತನ ಒಂದು ಸೇವೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದನ್ನು ನಾವು ನೋಡಿದ್ವಿ. ಮಾಧವೇಂದ್ರ ಪುರಿ ಅವರು ಪ್ರಗಾಢ ಪ್ರೇಮೇರ ಸ್ವಭಾವ ಆಚಾರ ನಿಜ ದುಃಖ ವಿಘ್ನಾದಿರ ನಕರಹ ವಿಚಾರ. ಹೇಳಾಗಿದೆ, ಯಾರಿಗೆ ಭಗವಂತನ ಮೇಲೆ ಒಂದು ಪ್ರಗಾಢ ಅತ್ಯಂತ ಪ್ರೇಮ, ಅತ್ಯಂತ ಗಾಢವಾದ ಪ್ರೇಮ ಇರುತ್ತೆ, ಅವರ ಸ್ವಭಾವ ಮತ್ತು ಆಚಾರ ಯಾವುದು ಇರುತ್ತದೆ. ನಿಜ ದುಃಖ ವಿಘ್ನಾದಿರ್ ನ ಕರಹ ವಿಚಾರ. ಅವರು ತಮ್ಮ ಸ್ವಂತ ಒಂದು ದುಃಖ ವಿಘ್ನಗಳ ಬಗ್ಗೆ ವಿಚಾರ ಮಾಡೋದಿಲ್ಲ. ಭಗವಂತನ ಸೇವೆಗೆ ಏನು ಬೇಕಾದರೂ ಮಾಡಲಿಕ್ಕೆ ಅವರು ಸಿದ್ಧರಾಗಿರ್ತಾರೆ. ತಮ್ಮ ಸ್ವಂತದ ಒಂದು ಇನ್ಕನ್ವೀನಿಯನ್ಸ್ ಬಗ್ಗೆ, ಕಷ್ಟದ ಬಗ್ಗೆ ಅವರು ವಿಚಾರ ಮಾಡೋದಿಲ್ಲ. ಆ ರೀತಿ ಮಾಧವೇಂದ್ರ ಪುರಿ ಅವರು ಕೂಡ ಕೊನೆಯ ಗಳಿಗೆಯಲ್ಲಿ ಅವರು ಹೇಳ್ತಾ ಇದ್ರು, ಮಥುರಾಣ ಪಾಯಿನು ಅಂತೇಳಿ ಅವರು ವಿಲಾಪ ಮಾಡ್ತಾ ಇದ್ರು. ಮಥುರಾಣ ಪಾಯಿನು ಅಂದರೆ ನಾನು ಭಗವಂತ ಶ್ರೀ ಕೃಷ್ಣನ ಪ್ರಾಪ್ತಿ ಆಗಲಿಲ್ಲ, ಅಂದರೆ ವಿರಹವನ್ನು ಅವರು ಅನುಭವಿಸ್ತಾ ಇದ್ರು. ಸತತವಾಗಿ ಅವರು ಕೃಷ್ಣನ ಸ್ಮರಣೆಯಲ್ಲಿ ಮಗ್ನರಾಗಿದ್ದರು. ಆದರೆ ಆ ವಿರಹ ಭಾವದಲ್ಲಿ, ಅದೇ ಶ್ರೀಮತಿ ರಾಧಾರಾಣಿಯ ಭಾವ, ಅದನ್ನು ಹೊತ್ಕೊಂಡ್ಬಿಟ್ಟು ಏನು ಮಾಡಿದ್ದಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವತಃ ಶ್ರೀಕೃಷ್ಣ ಅವರೇನು ರಾಧಾ ರಾಣಿಯ ಭಾವದಲ್ಲಿ ಬಂದಿದ್ದಾರೆ. ಜಗನ್ನಾಥ ಸ್ವಯಂ ಶ್ರೀಕೃಷ್ಣ ಅವರು ಶ್ರೀಮತಿ ರಾಧಾರಾಣಿಯ ವಿರಹದಲ್ಲಿ ಬಂದಿದ್ದಾರೆ. ಇಲ್ಲಿ ರಾಧಾರಾಣಿ ಸ್ವಯಂ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರೇನು ಮಾಡಿದ್ದಾರೆ, ಕೃಷ್ಣನ ವಿರಹದಲ್ಲಿ, ಕೃಷ್ಣ ವಿರಹ ವಿಧುರ ಶ್ರೀ ಚೈತನ್ಯ ಮಹಾಪ್ರಭುಗಳು, ರಾಧಾ ವಿರಹ ವಿಧುರ ಶ್ರೀ ಜಗನ್ನಾಥ ಸ್ವಾಮಿ, ಅವರಿಬ್ಬರು ಈ ಜಗನ್ನಾಥಪುರಿಯಲ್ಲಿ ಲೀಲೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀ ಮಂದಿರದಲ್ಲಿ, ಶ್ರೀ ಕ್ಷೇತ್ರ ಜಗನ್ನಾಥಪುರಿಯ ಮಂದಿರದಲ್ಲಿ ಜಗನ್ನಾಥನ ದರ್ಶನ ಮಾಡಿದ್ರೆ ಅವ್ರು ಯಾರನ್ನು ನೋಡ್ತಾ ಇದ್ದಾರೆ, ಅವರು ತ್ರಿಭಂಗ ಸುಂದರ ಶ್ಯಾಮ ಸುಂದರನನ್ನು ಅವ್ರು ನೋಡ್ತಾ ಇದ್ದಾರೆ. ಅದೇ ಶ್ರೀ ಕೃಷ್ಣ ಜಗನ್ನಾಥನ ರೂಪದಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ನೋಡಿದ್ರೆ ಅವರು ಯಾವ ರೂಪದಲ್ಲಿ ನೋಡ್ತಾ ಇದ್ದಾರೆ, ರಾಧಾರಾಣಿಯ ರೂಪದಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ನೋಡ್ತಾರೆ. ಈ ರೀತಿ ಶ್ರೀ ಜಗನ್ನಾಥ ಸ್ವಾಮಿ ಅವರು ರಾಧಾ ವಿರಹ ವಿದುರ, ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ಶ್ರೀ ಕೃಷ್ಣ ವಿರಹ ವಿದುರ, ಆ ಭಾವದಲ್ಲಿ ಅವರು ಒಬ್ಬರೊಬ್ಬರನ್ನ ಅವರು ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಬಲರಾಮ ಮತ್ತು ಸುಭದ್ರ ದೇವಿ ಅವರು ಹೊರಳಿಕಣಿ ಅಂತಾರೆ. ಅವರು ಹೇಳ್ತಾರೆ, ನಾನು ಬಲರಾಮ ಮತ್ತು ಕೃಷ್ಣ 3 ಜನ ಜೊತೆಗೆ ಹೊರಟ್ವಿ, ದ್ವಾರಕಾದಿಂದ ವೃಂದಾವನಕ್ಕೆ ನಾವು ಜೊತೆಗೆ ಹೊರಟ್ವಿ. ಆದರೆ ವೃಂದಾವನಕ್ಕೆ ನಾನು ಬೇಗ ಬಂದೆ, ಯಾಕಂದರೆ ಮಧ್ಯದಲ್ಲಿ ಅನೇಕ ರಾಜ ಮಹಾರಾಜರು ಶ್ರೀಕೃಷ್ಣನ ಸ್ವಾಗತ, ಅವನ ಒಂದು ಆದರ ಸತ್ಕಾರ ಮಾಡೋದರಲ್ಲಿ ಅವನ ರಥ ನಿಧಾನವಾಗಿ ಬರ್ತಾ ಇದೆ, ಅದಕ್ಕೆ ನಾನು ಮುಂದೆ ಬಂದಿದ್ದೀನಿ ಅಂತೇಳಿ ಬ್ರಜವಾಸಿಗಳಿಗೆ ನಾನು ಹೇಳ್ತೇನೆ. ನನ್ನ ಮಾತಿನ ಮೇಲೆ ಅವರು ವಿಶ್ವಾಸ ಬಿಟ್ಟು ಅವರು ಚೇತೋಹಾರಿಗಳಾಗ್ತಾರೆ ಅಂತ ಹೇಳಿ ಸುಭದ್ರ ದೇವಿ ಮತ್ತು ಬಲದೇವ ಅವರು ಹೊರಡ್ತಾರೆ. ಮೊದಲು ಬಲದೇವ ಹೊರಡ್ತಾನೆ ಅವನ ರಥದಲ್ಲಿ, ಅವನ ಹಿಂದೆ ಸುಭದ್ರಾದೇವಿ ಹೊರಡ್ತಾನೆ. ಆ ಸಮಯದಲ್ಲಿ ನಾರದ ಮುನಿಗಳು ಇಂಪಾದ ತಮ್ಮ ಒಂದು ಧ್ವನಿಯಲ್ಲಿ ಬೃಂದಾವನದ ಮಹಿಮಾ ಮಾತ್ರವನ್ನು, ಗೋಪಿಗೆಯರ ಒಂದು ಪ್ರೇಮದ ಮಹಿಮೆಯನ್ನು ಅವರು ಗುಣಗಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗುಣಗಾನವನ್ನು ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಶ್ರೀಕೃಷ್ಣ ಆ ವೃಂದಾವನದ ಮಹಿಮಾಮೂತ್ರವನ್ನು ಶ್ರವಣ ಮಾಡಿದ ತಕ್ಷಣ ಅವನು ಬಾಹ್ಯ ಚೇತನೆಗೆ ಬಂದು ಎದ್ದು ನಿಲ್ತಾನೆ. ಎದ್ದು ನಿಂತರೆ ಅವನು ದ್ವಾರಕೆಯ ಕೃಷ್ಣನ ಹಾಗೆ ನಿಲ್ಲೋದಿಲ್ಲ,
ಬೃಂದಾವನದ ಕೃಷ್ಣನ ಹಾಗೆ ನಿಲ್ತಾನೆ. ದ್ವಾರಕಾದಲ್ಲಿ ಕೃಷ್ಣ ಅವನು ತ್ರಿಭಂಗ ರೂಪದಲ್ಲಿ ನಿಲ್ಲೋದಿಲ್ಲ. ದ್ವಾರಕೆಯಲ್ಲಿ ಕೃಷ್ಣ ಅವನು ಸ್ಟ್ರೇಟ್ ಆಗಿ ನಿಲ್ತಾನೆ. ಬೃಂದಾವನದಲ್ಲಿ ಕೃಷ್ಣ ಏನಿರುತ್ತೆ, ಅವನ ಶರೀರ 3 ಕಡೆಗೆ ಅದು ಬೆಂಡಾಗಿರುತ್ತೆ. ಕೃಷ್ಣನ ತ್ರಿಭಂಗ ಮೋಹನ ಅಂತ ಹೇಳ್ತಾರೆ. ಕೃಷ್ಣ 3 ಕಡೆ ಎಲ್ಲೆಲ್ಲಿ ಬೆಂಡಾಗಿರುತ್ತದು? ಕತ್ತ, ಸೊಂಟ ಮತ್ತು ಕಾಲು. ಇಲ್ಲಿ ಗಿರಿಧಾರಿ ಇದ್ದಾನೆ, ನೋಡ್ತಾ ಇದ್ದೀನಿ ಮುಂದೆ. ಎಲ್ಲೆಲ್ಲಿ ಅವನು ತ್ರಿಭಂಗ ಶ್ಯಾಮ ಸುಂದರ ಆ ರೂಪದಲ್ಲಿ ಎದ್ದು ನಿಲ್ತಾನೆ ದ್ವಾರಕದಲ್ಲಿ ಕೃಷ್ಣ. ಬೃಂದಾವನದ ಮಹಿಮಾಮೃತವನ್ನು ಕೇಳ್ಬಿಟ್ಟು ಅವನಿಗೆ ಬೃಂದಾವನದ ಭಾಸ ಆಗುತ್ತೆ. ಬೃಂದಾವನದಲ್ಲೇ ಇದ್ದೀನಿ ಅಂತ ಹೇಳಿ ಅವನು ನೋಡ್ತಾನೆ, ಅಲ್ಲಿ ಉದ್ಧವನಿದ್ದಾನೆ. ಉದ್ಧವನನ್ನು ನೋಡಿಬಿಟ್ಟು ಅವನು ಹೇಳ್ತಾನೆ, ಈ ಉದ್ಧವ, ನೀನು ಬೃಂದಾವನಕ್ಕೆ ಯಾವಾಗ ಬಂದೆ? ಬೃಂದಾವನದಲ್ಲಿ ನಿನ್ನ ಆಗಮನ ಯಾವಾಗ ಆಯಿತು ಅಂತೇಳಿ ಅವನಿಗೆ ಅವನು ಏನು ಮಾಡ್ತಾನೆ, ಪ್ರಶ್ನಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ನೋಡ್ತಾನೆ, ನಾರದ ಮುನಿಗಳಿದ್ದಾರೆ. ನಾರದ ಮುನಿಗಳು, ನೀವು ಕೂಡ ಬೃಂದಾವನದಲ್ಲಿ ಯಾವಾಗ ಬಂದ್ರಿ ನೀವು ಇಲ್ಲಿ? ಹೀಗೆ ಪ್ರಶ್ನೆ. ಹೌದು, ನನ್ನ ಮುರಳಿಯಲ್ಲಿ, ನನ್ನ ಕೊರಳಲ್ಲಿ, ಕೊಳಲೆಯಲ್ಲಿ ನಂದು ಅಲ್ಲೇ. ಆ್ಯಕ್ಚುಲಿ ಕೊಳಲು ಮತ್ತು ಈ ನವಿಲು ಗರಿ ಏನಿದೆಯಲ್ಲ, ಅದು ವೃಂದಾವನಕ್ಕಷ್ಟೇ ಸೀಮಿತ. ಕೃಷ್ಣ ಹೊರಗಡೆ ಅದು ಹಾಕೊಳ್ಳಲ್ಲ. ಅವರು ದ್ವಾರಕೆಯಲ್ಲಿ ಕಿರೀಟವನ್ನು ಹಾಕೊಳ್ತಾನೆ. ಅಲ್ಲಿ ಈ ಕೊಳಲಿನ ಬದಲಿಗೆ ಅವನ ಹತ್ರ ಏನಿರುತ್ತೆ, ಧನಸ್ಸು, ಶಂಖ, ಚಕ್ರ ಅವೆಲ್ಲ ಇರ್ತವೆ. ಅದಕ್ಕೆ ನನ್ನ ಕೊಳಲೆಯಲ್ಲಿ, ನನ್ನ ನವಿಲು ಗರಿಯಲ್ಲಿ ಅಂತ ಕೇಳಿಕ್ಕೆ ಆಗ ಅಲ್ಲಿ ರಥ ಸಿದ್ಧ ಇರುತ್ತೆ. ಇಲ್ಲ, ನಾವು ಈಗ ಬೃಂದಾವನ ಪ್ರವೇಶ ಮಾಡೋರಿದ್ದೀವಿ ಬನ್ನಿ ಅಂಥೇಳಿ ಅವನ್ನ ಕೂಡಿಸ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಬೃಂದಾವನ ಕಡೆಗೆ ಹೊರಡ್ತಾರೆ ರಥ. ಆ ಸಮಯದಲ್ಲಿ ಇಲ್ಲಿ ಮುಂದೆ ಮುಂದೆ ಸುಭದ್ರೆ ಮತ್ತು ಬಲರಾಮ ಅವರು ಹೋಗ್ತಾರೆ. ಬಲರಾಮ ಹೋಗಿ ನೋಡ್ತಾರೆ ಅಲ್ಲಿ ಬೃಂದಾವನದ ಒಂದು ಪರಿಸ್ಥಿತಿ, ಬೃಂದಾವನದ ಒಂದು ವಿರಹ, ಆ ಒಂದು ನೆನಪು, ಆ ಒಂದು ದರ್ಶನದಿಂದ ಅವರು ಸಂಪೂರ್ಣ ಆ ಬೃಂದಾವನ ಭಾವದಲ್ಲಿ ಹೋಗ್ಬಿಟ್ಟು ಅವರು ಕೂಡ ಮೂರ್ಛೆ ಹೋಗ್ಬಿಡ್ತಾರೆ. ಮೂರ್ಛೆ ಹೋದರೆ ಅವರ ರೂಪ ಯಾವ ರೀತಿ ಆಗುತ್ತಂದರೆ, ಒಂದು ಆಮೆ ಇದೆಯಲ್ಲ, ಆಮೆ ಏನು ಮಾಡ್ತದೋ ತನ್ನ ಕೈ ಕಾಲು ಒಳಗಡೆ ಹಿಡ್ಕೊಂಡ್ಬಿಡುತ್ತೆ ಶರೀರದಲ್ಲಿ, ಗುಂಡುಗಾಗಿ ಆಗ್ಬಿಡುತ್ತೆ ಏನಾದರೂ ಡೇಂಜರ್ ಬಂದರೆ. ಆ ರೀತಿ ಒಂದು ಆ ಧ್ಯಾನ ಮಗ್ನ ಪರಿಸ್ಥಿತಿಯಲ್ಲಿ ಬೃಂದಾವನದ ಒಂದು ವಿರಹದಲ್ಲಿ ಅವರು ಆಮೆ ಥರ, ಈಗ ನಾವೇನು ನೋಡ್ತಾ ಇದ್ವಿ ಜಗನ್ನಾಥ, ಬಲದೇವ, ಸುಭದ್ರ, ಆ ರೀತಿ ಅವ್ರ ರೂಪ ಆಗುತ್ತೆ. ಹಿಂದೆ ಹಿಂದೆ ಕೃಷ್ಣ ಬರ್ತಾನೆ. ಕೃಷ್ಣ ಬಂದಾಗ ಅವನು ಕೂಡ ಬೃಂದಾವನದ ಭೂಮಿಯನ್ನು ಸ್ಪರ್ಶ ಮಾಡ್ತಾ ಆ ಒಂದು ವಾತಾವರಣ ನೋಡ್ತಾನೆ. ಅವನೇನಾಗ್ತಾನೆ, ಅವನು ಕೂಡ ಸಂಪೂರ್ಣವಾಗಿ ಮತ್ತೆ ಮೂರ್ಛೆ ಹೋಗ್ಬಿಡ್ತಾನೆ, ಒಂಥರ ಮೂರ್ಛೆ ಹೋಗ್ತಾನೆ. ಮತ್ತೆ ಈಗ ನಾರದ ಮುನಿಗಳಿಗೆ ಏನು ಮಾಡಬೇಕಾಗುತ್ತೆ, ಅಲ್ಲಿ ಹೇಳ್ತಾರೆ, ಕೃಷ್ಣನನ್ನು ನೋಡಿ ವಿಶಾಖ ಅವಳು ರಾಧಾರಾಣಿಗೆ ಹೇಳ್ತಾಳೆ. ರಾಧಾರಾಣಿ ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದಾಳೆ. ಹೇ ರಾಧೆ, ಹೇ ರಾಧೆ, ನೋಡು ನೋಡು, ಅಲ್ಲಿ ಕೃಷ್ಣ ಬಂದಿದ್ದಾನೆ ನೋಡು ಅಂತ. ರಾಧಾರಾಣಿ ನೋಡು, ಕಣ್ಣು ತೆಗೆದು ನೋಡು ಒಂದು ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ. ಕಣ್ಣು ತೆಗೆದು ನೋಡ್ಲಿಕ್ಕೂ ಆಗ್ತಾ ಇಲ್ಲ ಅವನು, ಆ ಪರಿಸ್ಥಿತಿ. ಈಗ ರಾಧಾರಾಣಿಗೆ ಎಚ್ಚರಗೊಳಿಸ್ಬೇಕಂದ್ರೆ ಏನು? ಆಗ ಒಂದು ಅತ್ಯಂತ ಯೋಗಮಾಯೆಯ ಒಂದು ಪ್ರಭಾವದಿಂದ ಅಲ್ಲಿ ತಂಗಾಳಿ ಬೀಸುತ್ತೆ. ತಂಗಾಳಿ ಬೀಸುತ್ತೆ. ಆ ಗಾಳಿ ಬೀಸಿ ಕೃಷ್ಣನ ಶರೀರಕ್ಕೆ ತಾಗಿ ಅದು ಶ್ರೀಮತಿ ರಾಧಾರಾಣಿ ಕಡೆಗೆ ಹೋಗುತ್ತೆ. ರಾಧಾರಾಣಿಗೆ ಹೋಗಿ ಸ್ಪರ್ಶ ಮಾಡಿದಾಗ ಅವಳಿಗೆ ಗೊತ್ತಾಗುತ್ತೆ, ಈ ಒಂದು ಸುಗಂಧ ಏನಿದೆ ಇದು ಕೃಷ್ಣನದೇ ಅಂತ ಹೇಳಿ. ಅವಳ ನಾಸಿಕಗಳಲ್ಲಿ ಅದು ಹೋದಾಗ ಅವಳು ಎಚ್ಚೆತ್ಕೊಳ್ತಾಳೆ. ಎಚ್ಚೆತ್ಕೊಂಡು ಕೃಷ್ಣನಿಗೆ ನೋಡ್ತಾಳೆ. ಆ ರೀತಿ ಶ್ರೀಮತಿ ರಾಧಾರಾಣಿ ಮತ್ತು ಶ್ರೀಕೃಷ್ಣನ ಮಿಲನ ಏನಿದೆ ಅದು ಮರಳಿ ಬೃಂದಾವನದಲ್ಲಿ ಆಗುತ್ತೆ. ಈ ರೀತಿ ಈ ಒಂದು ವ್ರಜವಾಸಿಗಳು ಮತ್ತು ಶ್ರೀಕೃಷ್ಣ ಅಲ್ಲಿ ಅವರು ವಿಶೇಷವಾಗಿ ರಾಧಾರಾಣಿ ಶ್ರೀಕೃಷ್ಣ ಅವರು ನಿತ್ಯ ಲೀಲೆಯನ್ನು ಬೃಂದಾವನದಲ್ಲಿ ಮಾಡ್ತಾರೆ. ಅಲ್ಲಿ ಗೋಪಿಯರು ಅವರಿಗೆ ವಿಶೇಷವಾಗಿ ನಿಧಿವನದಲ್ಲಿ ಒಳ್ಳೆಯ ಒಂದು ಎಲ್ಲ ಪೊದೆಗಳಲ್ಲಿ, ಗಿಡ ಮರಗಳ ಒಂದು ಪೊದೆಗಳಲ್ಲಿ
ವಿಶೇಷವಾದ ಮರಗಳ ಒಂದು ಎಲೆಗಳನ್ನು ಹಾಕಿ ಎಲ್ಲ ವಿಶೇಷವಾದ ಒಂದು ಅವರಿಗೆ ಅಲ್ಲಿ ರಾತ್ರಿ ಶಯನ ಆಸನವನ್ನು ಅವರಿಗೆ ಸಿದ್ಧಪಡಿಸ್ತಾರೆ, ಬೆಡ್. ಅದರಲ್ಲಿ ಅವರು ರಾತ್ರಿ ಎಲ್ಲ ಅಲ್ಲಿ ಮಲ್ಕೊಳ್ತಾರೆ. ಆಮೇಲೆ ಬೆಳಿಗ್ಗೆ 4 ಗಂಟೆಗೆ ಏನಾಗುತ್ತೆ, ಆ ಒಂದು ನೀವೇನು ಹೇಳ್ತಾರೆ ಕೋಗಿಲೆ ಬರುತ್ತೆ. ಕೋಗಿಲೆ ಬಂದು ಅದು ರಾಧಾಕೃಷ್ಣರಿಗೆ ಅದು ಹೇಳಲಿಕ್ಕೆ ಅದು ಓಹೋ ಓಹೋ ಅಂತೇಳಿ ಅದು ಸೌಂಡ್ ಮಾಡುತ್ತೆ. ಆ ಒಂದು ಶಬ್ದವನ್ನು ಕೇಳಿ, ಕೋಗಿಲೆಯ ಒಂದು ಧ್ವನಿಯನ್ನು ಕೇಳಿ ಅವ್ರು ಹೇಳ್ತಾರೆ. ಈ ರೀತಿ ಈ ಜಗನ್ನಾಥಪುರಿಯಲ್ಲಿ ಶ್ರೀಕೃಷ್ಣ ಏನಿದ್ದಾನೆ, ಅವನು ದ್ವಾರಕೆಯ ಕೃಷ್ಣ ಇದ್ದ ಹಾಗೆ ಶ್ರೀಮಂದಿರದಲ್ಲಿ. ಅವನು ಶ್ರೀಮತಿ ರಾಧಾರಾಣಿಯ ವಿರಹದಲ್ಲಿ ಇದ್ದಾನೆ. ಅವನನ್ನು ಬೃಂದಾವನಕ್ಕೆ ಮರಳಿ ಕರೆತರೋದು ಇದು ರಥಯಾತ್ರೆಯ ಒಂದು ಅರ್ಥ. ಯಾವ ರೀತಿ ಶ್ರೀಮತಿ ರಾಧಾರಾಣಿ ಮತ್ತು ಗೋಪಿಯರು ಕೃಷ್ಣ ಸೂರ್ಯಗ್ರಹಣ ಸಮಯದಲ್ಲಿ ದ್ವಾರಕಾವಾಸಿಗಳ ಜೊತೆಗೆ ಅಲ್ಲಿ ಅವನು ಸ್ನಾನ ಮಾಡಲಿಕ್ಕೆ ಹೋಗಿರ್ತಾನೆ, ಸ್ನಾನ ಯಜ್ಞಗಳನ್ನೆಲ್ಲ ಮಾಡಲಿಕ್ಕೆ ಹೋಗಿರ್ತಾನೆ. ಅಲ್ಲಿ ರಾಧಾರಾಣಿ ಮತ್ತು ಗೋಪಿಯರು ಭೇಟಿಯಾಗಿ ಅವನು ಕೃಷ್ಣನಿಗೆ ಹೇಳ್ತಾರೆ, ನಮಗೆ ನಿನ್ನ ಈ ರಾಜಕೀಯ ವೇಷಭೂಷ, ರಾಜನ ಒಂದು ಆಡಂಬರ, ಒಂದು ಐಶ್ವರ್ಯ, ಇದಕ್ಕಿಂತ ಆ ವೃಂದಾವನದಲ್ಲಿ ಯಮುನಾ ನದಿಯ ತೀರದಲ್ಲಿ ಆ ಮುರಳಿ ಗಾನವನ್ನು ನುಡಿಸುವಂಥ ತ್ರಿಭಂಗ ಶ್ಯಾಮಸುಂದರನ ರೂಪ ನಮಗೆ ಅತ್ಯಂತ ಇಷ್ಟ. ಈ ಕಿರೀಟ, ಈ ಎಲ್ಲ ನಿನ್ನ ಶರೀರದಲ್ಲಿ ಇರುವಂಥ ರಾಜನ ವೇಷಭೂಷಣಗಳು ನಮ್ಗೆ ಇಷ್ಟ ಇಲ್ಲ. ಒಂದು ಸರಳವಾದ ಕಚ್ಚೆ ಪಂಚೆ, ಒಂದು ತಲೆಯ ಮೇಲೆ ಒಂದು ಏನು ಹೇಳ್ತಾರೆ ನೀವು ಪಗಡಿ, ಕೈಯಲ್ಲಿ ಒಂದು ಕೊರಳು, ಒಂದಿಷ್ಟು ಎಡಗೈಯಲ್ಲಿ ಸ್ವಲ್ಪ ಮೊಸರನ್ನು ಹಿಡ್ಕೊಂಡಿರುವಂಥ ಬಾಲಗೋಪಾಲನ ರೂಪ ನಾವು ಗೋಪಾಲನ ರೂಪದಲ್ಲಿ ದರ್ಶನ ಮಾಡೋಕ್ಕೆ ಇಚ್ಛೆ ಇದೆ. ಆ ಒಂದು ವೃಂದಾವನದ ಶರದ್ ಪೂರ್ಣಿಮೆಯ ಪೂರ್ಣ ಚಂದ್ರನ ಬೆಳದಿಂಗಳಿನಲ್ಲಿ ಯಮುನಾ ನದಿಯ ತೀರದಲ್ಲಿ ಆ ವಂಶೀ ವಟದ ಕೆಳಗಡೆ ನೀನು ಮತ್ತೆ ನಿನ್ನ ಮುರಳಿಗಾನವನ್ನು ನುಡಿಸಿರುವಂಥ ಆ ರೂಪವನ್ನು ನಾವು ನೋಡಲು ಬಯಸ್ತೀವಿ ಅಂತ ಹೇಳಿ ಅವರು ಕೃಷ್ಣನ ರಥವನ್ನು ಮತ್ತೆ ವೃಂದಾವನದ ಕಡೆಗೆ ಅವರು ಹೇಳಿದ್ದಾರೆ. ಆ ಒಂದು ರೂಪವನ್ನು ಕೃಷ್ಣನನ್ನು ಮರಳಿ ವೃಂದಾವನಕ್ಕೆ ತರಲಿಕ್ಕೆ ಅವರು. ಆಗ ಶ್ರೀಕೃಷ್ಣ ಶ್ರೀಮತಿ ರಾಧಾರಾಣಿಗೆ ಅವನು ಹೇಳ್ತಾನೆ, ಹೇ ರಾಧೆ, ಈಗ ನನ್ನ ಮತ್ತು ನಿಮ್ಮ ಒಂದು ವಿರಹ ಏನಿದೆ ಅದು ಮುಗಿದು ಹೋಗಿದೆ. ನಾನೀಗ ಈ ವೃಂದಾವನದಲ್ಲಿದ್ದೀನಿ. ಈ ಒಂದು ಮಿಲನ ಏನಿದೆ ರಾಧಾಕೃಷ್ಣ, ಅದು ಪ್ರೇಮದ ಒಂದು ಉತ್ಕೃಷ್ಟವಾದ ಒಂದು ಸ್ಥಿತಿ ಅದು. ಆದರೆ ಯಾವ ಪ್ರೇಮದಲ್ಲಿ ಆಚಾರ್ಯ ಹೇಳ್ತಾರೆ, ಯಾವ ಪ್ರೇಮದಲ್ಲಿ ವಿರಹವಿಲ್ವೋ ಅದು ಆ ಪ್ರೇಮ ಬೇಗ ಸಾಯ್ತಂತೆ. ಬೇಗ ಅದ್ರದ್ದು ಏನಾಗುತ್ತೆ, ಅಂತ್ಯಕ್ರಿಯೆ ಆಗುತ್ತಂತೆ, ಅನ್ಟೈಮ್ಲಿ ಡೆತ್. ಪ್ರೇಮದಲ್ಲಿ ವಿರಹ ಭಾವ ಯಾವಾಗಿರುತ್ತೆ, ಅದು ಆ ಪ್ರೇಮವನ್ನು ಮತ್ತೆ ಹೊಸತಾಗಿ ಅದು ಚಿಗುರೊಡಿತಂತೆ, ಅದು ಜೀವಂತವಾಗಿರುತ್ತೆ. ಈ ಒಂದು ರೂಪ ಏನಿದೆ ವಿರಹದಲ್ಲಿ, ಶ್ರೀಮತಿ ರಾಧಾರಾಣಿಯ ವಿರಹದಲ್ಲಿ ಕೃಷ್ಣನ ಒಂದು ರೂಪ ಏನಿದೆ, ಅದೇ ಜಗನ್ನಾಥ. ರಾಧಾ ವಿರಹ ವಿಧುರ ಶ್ರೀ ಕೃಷ್ಣ, ಅವನೇ ಶ್ರೀ ಜಗನ್ನಾಥ. ಆ ರೀತಿ ಒಂದು ವಿರಹದಲ್ಲಿ ನಾವು ಗೋಸ್ವಾಮಿಗಳು ಕೂಡ ಅವ್ರು ಹೇಳ್ತಾರೆ, ಹೇ ರಾಧೆ ವ್ರಜ ದೇವಿಕೆ ಚಲಲಿತೆ, ಹೇ ನಂದ ಸೂನೋ ಕುತ ಘೋಷಂತಾಪಿತಿ ಸರ್ವತೋ ವ್ರಜಪುರೇ ಕೇಧೈರ್ ಮಹಾವಿಫಲೋ. ತುಂಬ ವಿಫಲರಾಗಿ ಅವ್ರು ಏನು ಮಾಡ್ತಾರೆ, ವಿರಹದಿಂದ ಅವ್ರು ಕೂತಾರೆ. ಹೇ ರಾಧೆ, ಹೇ ವ್ರಜದೇವಿಕೆ, ಹೇ ನಂದಸುತ, ಹೇ ಕೃಷ್ಣ, ಕುತಃ ನೀವೆಲ್ಲಿದ್ದೇನೆ,
ಅಂತೂ ಅವರು ಬೃಂದಾವನದ 12 ಕಾಡುಗಳಲ್ಲಿ ಕೃಷ್ಣ ರಾಧೆಯರನ್ನ ಹುಡುಕ್ತಾ ಅವರು ಅವ್ರಿಗೋಸ್ಕರ ವಿಹ್ವಲರಾಗಿ ವಿಲಾಪ ಮಾಡ್ತಾ ಅವರು ಸುತ್ತಾರೆ ಅಂತ. ಒಂದೇ ರೂಪ ಸನಾತನೋ ರಘುಯುಗೋ ಶ್ರೀಜೀವ ಗೋಪಾಲಕೋ. ಷಡ್ಗೋಸ್ವಾಮಿಗಳು, ಬೃಂದಾವನದ ಷಡ್ಗೋಸ್ವಾಮಿಗಳು, ಶ್ರೀರೂಪ ಸನಾತನ ಭಟ್ಟ ರಘುನಾಥ, ಶ್ರೀಜೀವ ಗೋಪಾಲ ಭಟ್ಟ ದಾಸ ರಘುನಾಥ, ಯಾರು ಗೋಸ್ವಾಮಿಗಳವರು ಅವರು ರಾಧಾರಾಣಿ ಮತ್ತು ಕೃಷ್ಣನ ವಿರಹದಲ್ಲಿ ಅವ್ರಿಗೆ ಮಾಡ್ತಾ ಇದ್ರು. ಅವರು ಯಾವತ್ತೂ ನನಗೆ ಕೃಷ್ಣ ಸಿಕ್ಬಿಟ್ಟ, ನನಗೆ ಕೃಷ್ಣ ಪ್ರಾಪ್ತಿ ಆಗ್ಬಿಡ್ತು ಅಂತ ಹೇಳಿಲ್ಲ ಅವರು. ಕೃಷ್ಣನನ್ನು ನಾನು ನೋಡ್ಬಿಟ್ಟೆ ಅಂತ ಹೇಳಿದ್ರು. ಕೃಷ್ಣ ಎಲ್ಲಿದ್ದಾನೆ, ಕೃಷ್ಣ ಎಲ್ಲಿದ್ದಾನೆ, ಓ ನಾನು ಎಂಥ ಪಾಪಿ ಅಂತಂದರೆ ನನಗೆ ಕೃಷ್ಣನ ದರ್ಶನನೇ ಆಗ್ತಾ ಇಲ್ಲ. ಕೃಷ್ಣನ ನನಗೆ ದರ್ಶನ ಯಾವಾಗ ಆಗುತ್ತೆ, ಯಾವಾಗ ನಾನು ಕೃಷ್ಣನ ಪ್ರಾಪ್ತಿ ಮಾಡ್ಕೊಳ್ತೇನೆ ಅನ್ನೋ ವಿರಹ ಭಾವದಲ್ಲಿತ್ತು. ನನಗೆ ಕೃಷ್ಣ ಸಿಕ್ಬಿಟ್ನೋ ಅಂತ ಹೇಳಿ ನಾವು ಅಂದ್ಬಿಟ್ರೆ ಅವತ್ತೇ ಮುಗಿದೋಯ್ತು ನಮ್ಮ ಭಕ್ತಿ. ದಟ್ ಈಸ್ ದ ಅನ್ಟೈಮ್ಲಿ ಡೆತ್. ಅದೇನದು, ನಾನು ಕೃಷ್ಣನ ಭಕ್ತನ ಆಗ್ಬಿಟ್ನಿ ಇವತ್ತು ಅಂತ ಹೇಳಿ ನಮ್ಗೆ ಯಾವಾಗ ಭಾವ ಬರುತ್ತಲ್ಲ ಅವತ್ತೇ ನಂದು ಭಕ್ತಿ ಸತ್ತೋಯ್ತು ಅಂತ. ನಾನು ಪಾಪಿ, ನನಗೇನು ಕೃಷ್ಣನ ದರ್ಶನನೇ ಆಗ್ತಾ ಇಲ್ಲ, ನಾನು ಭಗವಂತನ ನಾಮಸ್ಮರಣೆ ಮಾಡೋಕೆ ಆಗ್ತಾ ಇಲ್ಲ, ಭಗವಂತನ ಸೇವೆ ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ, ನಾನು ಎಂಥ ಪಾಪಿ. ಈ ಭೌತಿಕ ಸಂಸಾರದಲ್ಲಿ ನಾನು ಏನು ಮಾಡಿದ್ದೀನಿ, ಸಾಂಸಾರಿಕ ವಿಷಯಗಳಲ್ಲಿ ನಾನು ಮಗ್ನ ಆಗ್ತಾ ಇದ್ದೀನಿ. ಈ ಸಂಸಾರ, ಈ ಶರೀರ ನಾನು ಎಷ್ಟು ಸೇವೆ ಮಾಡಿದ್ರು ನನ್ನ ಇನ್ನೂ ಇಂದ್ರಿಯ ತೋಷಣೆಯ ಒಂದು ಇಚ್ಛೆ ಪರಿಪೂರ್ಣ ಆಗ್ತಾ ಇಲ್ಲ. ನಾನು ಇವತ್ತು ಒಂದು ವಸ್ತು ತಿಂದರೆ ಇನ್ನೊಂದು ವಸ್ತು ತಿನ್ಬೇಕು ಅನ್ಸುತ್ತೆ, ಇನ್ನೊಂದು ವಸ್ತು ತಿಂದರೆ ಇನ್ನೊಂದು ವಸ್ತು ತಿನ್ಬೇಕಾಗುತ್ತೆ, ಮತ್ತೆ ಇನ್ನೊಂದು. ಆ ರೀತಿ ನಾನು ಈ ಇಂದ್ರಿಯಗಳ ದಾಸನಾಗಿ ಏನು ಮಾಡ್ತಾ ಇದ್ದೀನಿ, ನಾನು ಭಗವಂತನ ಸೇವೆಯನ್ನೇ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬರೀ ನಾನು ಸಾಂಸಾರಿಕ ವಿಷಯಗಳ ಬಗ್ಗೆ ನಾನು ಹಾಕುತ್ತಾ ಇದ್ದೀನಿ. ಯಾವಾಗ ನನಗೆ ಭಗವಂತನ ಪ್ರಾಪ್ತಿ ಆಗೋದು, ಯಾವಾಗ ನಾನು ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತನಾಗ್ತೀನಿ, ಯಾವಾಗ ನಾನು ಭಗವಂತನಿಗೆ ಹೃದಯಾಂತಾಳದ ಆಳದಿಂದ ಕೂಗ್ಲಿಕ್ಕೆ ಸಾಧ್ಯ. ಈ ರೀತಿ ನಾವು ವಿರಹ ಭಾವದಲ್ಲಿದ್ದರೆ ಏನಾಗುತ್ತೆ, ನಮಗೆ ಕೃಷ್ಣನ ಸ್ಮರಣೆ ಆಗುತ್ತೆ. ನಾನು ಈಗ ಮಹಾನ್ ಭಕ್ತನಾದೆ, ನಾನು ಇಷ್ಟು ಮಾಲೆ ಜಪ ಮಾಡತ್ತೀನಿ, ನಾನು ಎಲ್ಲರಿಗಿಂತ ಮೊದಲೇ ಜಪ ಮಾಡ್ತೇನೆ, ಅಥವಾ ನಾನು ಇಷ್ಟು ಸೇವೆ ಮಾಡ್ತೇನೆ, ಅಷ್ಟು ಆ ಭಾವನೆ ಬಂದುಬಿಟ್ರೆ ನಮ್ಮದು ಅಲ್ಲೇ ಮುಗಿದಿದೆ ಅಂತ ಅರ್ಥ. ಅದನ್ನೇ ನಮ್ಮ ಆಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭು ಅವ್ರು ಹೇಳಿದರು. ಚೈತನ್ಯ ಮಹಾಪ್ರಭುಗಳು, ಕೃಷ್ಣನ ಮೇಲೆ ನನಗೊಂದು ಕಿಂಚಿತ್ತಾದರೂ ಪ್ರೇಮ ಇದ್ದರೆ ನಾನು ಬದುಕಿರ್ತಿರ್ಲಿಲ್ಲ, ನಾನು ಯಾವಾಗಲೂ ಸತ್ತು ಹೋಗೋಣ. ಸ್ವಲ್ಪನೂ ನಾನು ಇನ್ನೂವರೆಗೆ ಈ ಶರೀರದಲ್ಲಿ ಇದ್ದೀನಿ ಅಂತಂದರೆ ಅರ್ಥ ನನಗೆ ಭಗವಂತನ ಮೇಲೆ ಕಿಂಚಿತ್ತು ಪ್ರೇಮ ಇಲ್ಲ ಅಂದರೆ ನಾನು ಈ ಶರೀರದ ಒಂದು ಸೇವೆಯನ್ನು ಮಾಡ್ತಾ, ಸಂಸಾರದ ಸೇವೆಯನ್ನು ಮಾಡ್ತಾ ಇಲ್ಲಿ ಇರ್ತೇ ಇರಲಿಲ್ಲ. ನಾನು ಸ್ವಲ್ಪ ಆದರೂ ನನಗೆ ಪ್ರೇಮ ಇದ್ದರೆ, ಭಗವಂತನ ಭಕ್ತಿ ಇದ್ದರೆ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದರು. ಅದು ಗೋಪಿಯರ ಭಾವ, ಅದು ನಮ್ಮ ಪರಂಪರೆಯ ಆಚಾರ್ಯರ ಭಾವ. ಅದೇ ನಮ್ಮ ಭಾವವಾಗಿರ್ಬೇಕು. ನಾವು ಯಾವಾಗಲೂ ಹಾತೊರಿತಾ ಇರಬೇಕು, ಭಗವಂತನ ಸೇವೆಗೋಸ್ಕರ ನಾವು ಹಾತೊರಿಬೇಕು. ಅದು ಬಿಟ್ಬಿಟ್ಟು ಇದು ಆಯಿತು ನಂದು 16 ಮಾಲೆ ಆಯಿತು ಸುತ್ತ ಟಕ್ ಅಂತ ಇಟ್ಬಿಟ್ಟು ಈಗ ನೆಕ್ಸ್ಟ್ ಅಂತಂದರೆ ನಮಗಿನ್ನೂ ಇಲ್ಲ ಅಂತ. ನಾವು ಇನ್ನೂ ಅದು ಹೇಳ್ತಾರಲ್ಲ ಒಂದು ಭಾಳ ಸುಂದರವಾದ ಗೀತೆ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಹಾಡಿದ್ವಿ. ಅಂದರೆ ನಮಗೆ ಇನ್ನೂ ಬೇಕು ಅನ್ನಿಸ್ಬೇಕು. ಅದು ಅನಿಸ್ತಾ ಇಲ್ಲ ಅಂತಂದರೆ ನಾವು ಇನ್ನೂ ಜಪ ಪ್ರಾರಂಭ ಮಾಡಿಲ್ಲ ಅಂತ ಅರ್ಥ. ಇನ್ನೂ ನಮ್ಮದು ಭಕ್ತಿ ಪ್ರಾರಂಭ ಆಗಿಲ್ಲ. ಕೃಷ್ಣ ಭಕ್ತಿ ರಸ ಭಾವಿತಾಮತಿ ಕ್ರಿಯತಾಂ ಯದಿ ಕುತೋಪಿ ಲಭ್ಯತೆ ತತ್ರ ಲೌಲ್ಯಂ ಅಪಿ ಏಕಲಂ ಮೌಲ್ಯಂ ಜನ್ಮ ಕೋಟಿ ಸುಕೃತಿರ್ನ ಲಭ್ಯತೆ. ಕೃಷ್ಣ ಭಕ್ತಿ ರಸ ಭಾವಿತಾಮತಿ, ಭಗವದ್ಭಕ್ತಿ ಕೃಷ್ಣ ಭಕ್ತಿ ರಸ ಎಲ್ಲಾದರೂ ಕ್ರಿಯತಾಂ ಯದಿ ಕುತೋಪಿ ಲಭ್ಯತೆ, ಎಲ್ಲಾದರೂ ಅದು ಮಾರಲಿಕ್ಕೆ ಎಲ್ಲಾದರೂ ಸಿಗ್ತಾ ಇದ್ರೆ ಅದನ್ನು ಬೇಗ ನಾವು ಖರೀದಿ ಮಾಡಬೇಕಂತ, ಬೇಗ ತೊಗೊಳ್ಬೇಕಂತ. ಅಂದರೆ ಈಗರ್ನೆಸ್.
ಯಾವ ಅದಕ್ಕೆ ಏನು ಮೌಲ್ಯ ಕೊಡ್ಬೇಕು ನಾವು? ತತ್ರ ಲೌಲ್ಯಂ ಅಪಿ ಏಕಲಂ ಮೌಲ್ಯಂ. ಏನು ಮೌಲ್ಯ? ಭಗವಂತನ ಭಕ್ತಿ ಪ್ರಾಪ್ತಿ ಮಾಡ್ಕೊಳ್ಬೇಕಂದ್ರೆ ನಮ್ಗೆ ಏನು ಮೌಲ್ಯ? ಏನು ಬೇಕು? ಲೌಲ್ಯಂ, ಲಾಲಸೆ ಇರಬೇಕು. ಲಾಲಸೆ ಇರಬೇಕು. ನನಗೇನು? ಸೇವೆ. ನನಗೆ ಸೇವೆ ಮಾಡಬೇಕು, ನನಗೆ ಬೇಕು. ನಾನು ನಾಮಸ್ಮರಣೆ ಮಾಡಬೇಕು, ನಾನು ದೇವಸ್ಥಾನಕ್ಕೆ ಹೋಗಬೇಕು, ನಾನು ಭಕ್ತರ ಸಂಘವನ್ನು ಮಾಡಬೇಕು, ನಾನು ಭಾಗವತವನ್ನು ಓದಬೇಕು, ನಾನು ಪ್ರಭುಪಾದ ಹೇಳಿದ ಬುಕ್ ಡಿಸ್ಕ್ರಿಪ್ಷನ್ ಮಾಡಬೇಕು. ಈ ರೀತಿ ನನಗೆ ಲೌಲ್ಯಂ ಅಪಿ ಏಕಲಂ ಮೌಲ್ಯಂ ಜನ್ಮ ಕೋಟಿ ಸುಕೃತಿರ್ನ ಲಭ್ಯತೆ. ಕೋಟಿ ಜನ್ಮಗಳಲ್ಲೂ ನಾವು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ್ರು ಇದು ಸಿಗೋದಿಲ್ಲ. ಸಾವಿರಾರು ಮರಗಳನ್ನು ನೆಟ್ಟರು, ನೂರಾರು ಬಾವಿಗಳನ್ನು ತೋಡಿಸಿದ್ರು, ರಸ್ತೆಗಳನ್ನು ಮಾಡಿಸಿದ್ರು, ರೋಗಿಗಳಿಗೆ ಔಷಧಿಯನ್ನು ಹಂಚಿದ್ರು, ನಿರ್ಗತಿಕರಿಗೆ ಬಟ್ಟೆಯನ್ನು ಕೊಟ್ಟರು, ಅವರಿಗೆ ವಾಸಸ್ಥಾನವನ್ನು ಕೊಟ್ಟರು, ವೃದ್ಧಾಶ್ರಮ ಕಟ್ಟಿದರೆ, ಇವೆಲ್ಲ ಮಾಡಿದ್ರೂ ಭಕ್ತಿ ಸಿಗೋದಿಲ್ಲ, ಭಗವಂತನ ಪ್ರಾಪ್ತಿ ಆಗೋದಿಲ್ಲ. ಭಗವತ್ ಪ್ರಾಪ್ತಿಗೆ ಎಲ್ಲಿವರೆಗೆ ನಮಗೆ ಲೌಲ್ಯ ಇರುತ್ತೆ ಅಲ್ಲಿವರೆಗೆ ಮಾತ್ರ ಸಾಕು. ಅದಕ್ಕೆ ನಾನು ನಿಮ್ಮನ್ನೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಗೂ ಸ್ವಲ್ಪ ಏನು ಬೇಕು? ನನಗೂ ಸ್ವಲ್ಪ ಭಗವಂತನಲ್ಲಿ ಸ್ವಲ್ಪ ಪ್ರಾಪ್ತಿ ಮಾಡ್ಕೊಳ್ಳಿ, ಲೌಲ್ಯ ಬರಲಿ ಅಂತೇಳಿ ನೀವೆಲ್ಲ ಪ್ರಾರ್ಥನೆ ಮಾಡಿ. ಜಗನ್ನಾಥ ರಥಯಾತ್ರೆ ಬರ್ತಾ ಇದೆ, ನಮಗೆಲ್ಲ ಒಳ್ಳೆಯ ಒಂದು ಅಪಾರ್ಚುನಿಟಿ. ಭಗವಂತನಿಗೆ ನಾವು ಎಷ್ಟೊಂದು ಅವನಿಗೋಸ್ಕರ ಹಾತೊರಿತಾ ಇದ್ದೀವಿ ಅನ್ನೋ ತೋರಿಸ್ಬೇಕು. ಎಷ್ಟು ನಾವು ವೆದರ್ ವಿ ವಾಂಟ್, ಈ ನಮಗೆ ಸಂಸಾರ ಬೇಕಾ ಅಥವಾ ಭಗವಂತ ಬೇಕಾ, ಅದನ್ನು ನಾವು ತೋರಿಸ್ಬೇಕಲ್ಲ ಭಗವಂತನಿಗೆ. ಹೌ ವಿ ಶುಡ್ ಡಿಸ್ಪ್ಲೇ ಅವರ್ ಲವ್ ಫಾರ್ ದ ಲಾರ್ಡ್. ನಮಗೇನು ಬೇಕು ಅನ್ನೋದು ನಾವು ಟು ಸೇ ಇಟ್ ಲೌಡ್ಲಿ ಆ್ಯಂಡ್ ಕ್ಲಿಯರ್ಲಿ, ಬ್ಲ್ಯಾಕ್ ಆ್ಯಂಡ್ ವೈಟ್. ಯಾಕಂದರೆ ಯಾರು ನನ್ನ ಬಗ್ಗೆ ಪ್ರಚಾರ ಮಾಡ್ತಾರೆ, ಯಾರು ಇನ್ನೊಬ್ರಿಗೆ ನನ್ನ ಬಗ್ಗೆ ಹೇಳ್ತಾರೆ, ಅವರು ನನಗೆ ಭಾಳ ಅನ್ಯ ಪ್ರಿಯತರು ಒಬ್ಬರಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಅವ್ರು ನನಗೆ ಭಾಳ ಪ್ರಿಯ ಅಂತ. ಸೊ ಅದಕ್ಕೋಸ್ಕರ ನಾವು ಹೆಚ್ಚು ಜನರಿಗೆ ರಥಯಾತ್ರೆ ಬಗ್ಗೆ ಹೇಳಬೇಕು, ಪ್ರಚಾರ ಮಾಡಬೇಕು. ಹೆಚ್ಚು ಜನರು ಬಂದಾಗ ನಮಗೆ ಹೆಚ್ಚಿನ ಅವಕಾಶ, ಸೇವೆಯ ಅವಕಾಶ ಸಿಗುತ್ತೆ. ಅದರಿಂದ ಭಗವಂತ ಪ್ರಸನ್ನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಆ್ಯಕ್ಚುಲಿ ನಾನು ವಿಚಾರ ಮಾಡ್ತಾ ಇದ್ದೆ, ನನಗೇನು ಯೋಗ್ಯತೆ ಇಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡಲಿ. ನಾನು ಇಷ್ಟೆಲ್ಲ ಅದನ್ನು ಪ್ರವಚನ ಕೊಟ್ಟು ಇದರೊಳಗೆ ಏನಾದರೂ ನಾನು ಒಳ್ಳೆಯದು ಹೇಳಿದರೆ, ಯಾರಿಗಾದರೂ ಅದರಿಂದ ಪ್ರೇರಣೆ ಸಿಕ್ಕರೆ, ಇಂಟ್ರೆಸ್ಟ್ ಇದ್ದರೆ ಅದನ್ನು ನಾವು ತಿಳ್ಕೋಬೇಕು. ಅದು ಎಲ್ಲ ಭಗವಂತ ಗುರು ಮತ್ತು ಗೌರಾಂಗ ಭಗವಂತನ ಪ್ರೇರಣೆಯಿಂದ ಅಂತ ತಿಳ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ಅದು ನಮ್ಮಿಂದ ಅಂತ ತಿಳ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ನಾನು ಹೇಳೋದ್ರಲ್ಲಿ ಅದು ನನ್ನ ಕಡೆಯಿಂದ, ಏನಾದರೂ ಒಳ್ಳೆಯದು ನಾನು ಹೇಳಿದರೆ ಅದು ಭಗವತ್ ಪ್ರೇರಣೆಯಿಂದ, ಅವ್ರ ಕೃಪೆಯಿಂದ, ಗುರು ಪರಂಪರೆಯಿಂದ ಅಂತೇಳಿ ನಾವು ತಿಳ್ಕೊಳ್ಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಕೃಷ್ಣ ಭಕ್ತಿ ರಸಭಾವಿತಾಮತಿ ಕ್ರಿಯತಾಮದಿ ಕುತೋಪಿ ಲಭ್ಯತೆ, ಲೌಲ್ಯಂ ಅಪಿ ಏಕಲಂ ಮೌಲ್ಯಂ ಜನ್ಮ ಕೋಟಿ ಸುಕೃತಿರ್ನ ಲಭ್ಯತೆ. ಅಂದರೆ ಇಲ್ಲಿ ರೂಪಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಏನು ಲಾಲಸೆ ಅಂದರೆ ನಮಗೆ ಹಾತೊರಿತಾ ಇರಬೇಕು, ಭಗವಂತನ ಸೇವೆ ಮಾಡಬೇಕು ಅನ್ನೋದು. ಅಂದರೆ ಭಗವಂತನ ಭಕ್ತಿ ಸೇವೆ ಎಲ್ಲಾದರೂ ಲಭ್ಯ ಇದ್ದರೆ ಅದನ್ನು ನಾವೇನು ಮಾಡಬೇಕು? ಬೇಗ ಅದನ್ನು ತಗೊಳ್ಬೇಕು ಅಂತ, ಅದನ್ನು ಬೇಗ ನಾವು ಖರೀದಿ ಮಾಡಬೇಕು, ಅದನ್ನು ತೊಗೋಬೇಕು. ಅದಕ್ಕೆ ಒಂದೇ ಒಂದು ಮೌಲ್ಯ, ಏನು? ತತ್ರ ಲೌಲ್ಯಂ ಅಪಿ ಏಕಲಂ ಮೌಲ್ಯಂ. ಲಾಲ್ಸೆ ಇರಬೇಕು. ಏನು? ನಾನು ಮಾಡಬೇಕು, ಆ್ಯಕ್ಚುಲಿ ಇದು ಬಹಳ ತುಂಬ ಒಂದು ಸ್ವಾರಸ್ಯಕರವಾದ ಘಟನೆಯಿಂದ ನಮ್ಮ ಗುರುಗಳನ್ನು ಹೇಳ್ತಾರೆ. ವೃಂದಾವನದಲ್ಲಿ ಘನಶ್ಯಾಮ್ ಬಾಬಾ ಅಂತ ಒಬ್ರು ಇರ್ತಾರೆ, ರಾಧಾನಾಥ್ ಮಹಾರಾಜರು. ಅವ್ರಿಗೆ
19-20 ವರ್ಷದ ಹುಡುಗ ಇರಬೇಕಾದ್ರೆ ಅವರು ಭೇಟಿಯಾಗಿ ಬೃಂದಾವನದಲ್ಲಿ. ಅವರು ದೊಡ್ಡ ಒಂದು ಶ್ರೀಮಂತ ಉದ್ಯೋಗಸ್ಥ ಕುಟುಂಬದಿಂದ ವೃಂದಾವನಕ್ಕೆ ಬಂದಿರೋರು ಘನಶ್ಯಾಮ್ ಬಾಬಾ. ಅವರು ಪರಿವಾರ ಜೊತೆಗೆ ವೃಂದಾವನದಲ್ಲಿ ಬರ್ತಾರೆ, ಆದರೆ ಅಲ್ಲಿ ಮರಳಿ ಹೋಗೋದೇ ಇಲ್ಲ. ಅವರು ವೃಂದಾವನದ ಆಕರ್ಷಕವಾಗಿ ಅಲ್ಲೇ ಇರ್ತಾರೆ. ಅವರು ಕೇವಲ ಭಗವಂತನ ನಾಮವನ್ನು ಬರೆದ್ಬಿಟ್ಟು ಶ್ರೀರಾಧಾ ಶ್ರೀರಾಧಾ ಅಂತ ಬರೆದು ಅದನ್ನೇ ಪೂಜೆ ಮಾಡ್ತಾರೆ. ಡೈಲಿ ಮಣ್ಣಿನಲ್ಲಿ ಬರೆದ್ಬಿಡೋದು ರಿಸರ್ವೇಷನಲ್ಲಿ, ಅಲ್ಲಿ ಅದನ್ನು ಡೈಲಿ ಅದನ್ನೇ ಜಪ ಮಾಡೋದು. ಕೊನೆಗೆ ಅದು ಯಾರು ತುಳಿಬಾರ್ದು ಅಂತೇಳಿ ರಾತ್ರಿ ರೆಸ್ಟ್ ತೊಗೋಬೇಕಾದ್ರೆ ಅದನ್ನು ಇದು ಮಾಡಿಬಿಟ್ಟು ಅವರು ಮಲ್ಕೊಳ್ತಿರ್ತಾರೆ, ಅದನ್ನು ಅಳಿಸ್ಬಿಟ್ಟು ಮಲ್ಕೊಳ್ತಾರೆ. ಹಾಗೆ ಒಂದು ದಿವಸ ಅಲ್ಲಿ ಶ್ರೀರಾಧಾ ಅಂತ ಬರೀತಿರ್ತಾರೆ. ಬರೆದು ನೋಡಬೇಕಾದ್ರೆ ಅಲ್ಲೇನೋ ಸ್ವಲ್ಪ ಅವ್ರಿಗೆ ಗೋಲ್ಡನ್ ಕಲರ್ ಕಾಣಿಸುತ್ತೆ. ಏನಿದೆ ಅಂಥೇಳಿ ತೆಗೆದು ನೋಡ್ತಾರೆ, ಮಣ್ಣು ನೋಡಿದ್ರೆ ಹಾಗೆ ತೆಗೆದ್ರೆ ಅಲ್ಲಿ ರಾಧಾ ಕೃಷ್ಣ ವಿಗ್ರಹಗಳು ಸಿಗ್ತಾವೆ. ಅದನ್ನೇ ಅವರು ಏನು ಮಾಡ್ತಾರೆ, ಅಲ್ಲೇ ಒಂದು ರಸ್ತೆ ಬದಿ ಇಟ್ಟು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅಲ್ಲೇ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಆಮೇಲೆ ಒಂದು ಕುಟುಂಬದವ್ರು ಇರ್ತಾರೆ, ಅವ್ರ ಮನೆ ಹಿಂಗೆ ಅಂಗಳ ಇರುತ್ತಲ್ಲ ಹೊರಗಡೆ, ಒಂಥರ ಈಗ ಮನೆ ತೊಲಬಾಗ್ಲಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಒಂದು ಹೊರಗಡೆ ಅಂಗಳ ಅಥವಾ ನೀವೇನು ಕಟ್ಟೆ ಇರುತ್ತಲ್ಲ, ಕಟ್ಟೆ ಥರ ಜಾಗದಲ್ಲಿ ಅವರೊಂದು ಅಲ್ಲಿ ಕಬರ್ಡ್ ಇರುತ್ತೆ, ಅಥವಾ ನೀವೇನು ಹೇಳೋದು, ಮೊದಲು ಗೋಡೆಯಲ್ಲೇ ಇದು ಮಾಡ್ತಾಯಿದ್ರು, ದಪ್ಪ ಗೋಡೆ ಇರ್ತಿತ್ತು, ಅಲ್ಲೇ ಒಂದು ಕಪಾಟ ಇತ್ತು, ಅಲ್ಲಿ ಇಟ್ಟು ಅವ್ರು ಪೂಜೆ ಮಾಡ್ತಾರೆ. ಯಾರೋ ರಾಧಾನಾಥ್ ಮಹಾರಾಜರು ಅವ್ರಿಗೆ ಪರಿಚಯ ಮಾಡಿಸ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ರಾಧಾನಾಥ್ ಮಹಾರಾಜ್ ಅಲ್ಲಿ ಪರಿಚಯ ಮಾಡಿದಾಗ ಅವ್ರು ರಾಧಾನಾಥ್ ಮಹಾರಾಜ್ ಇರೋದಿಲ್ಲ ಅವಾಗ, ಅವ್ರ ಹೆಸರು ರಿಚರ್ಡ್ ಅಂತ ಎಲ್ಲ. ಆದರೂ ಅಲ್ಲಿ ಅವ್ರಿಗೆ ಬೃಂದಾವನದಲ್ಲಿ ಒಬ್ಬರು ಗುರುಗಳು, ಇದು ರಿಚರ್ಡ್ ಹೆಸರು ಸರಿ ಇರಲ್ಲ ನಿನಗೆ, ರಥಿನ್ ಕೃಷ್ಣ ಅಂದರೆ ರಥ ಓಡಿಸ್ತಾ ಇರೋಂಥ ಅರ್ಜುನ, ರಥಿನ್ ಕೃಷ್ಣ, ಅರ್ಜುನನ ಪಾರ್ಥಸಾರಥಿ, ಅವನ ಹೆಸರು ರಥಿನ್ ಅಂತ ಹೇಳ್ಕೊಟ್ಟಿದ್ರು. ಆಗ ಅವರು ಎಷ್ಟು ಅಂದರೆ ಅವರು ಯಮುನಾ ನದಿಯಿಂದ ಒಂದು 20 ಹೆಜ್ಜೆ ಆಗ್ತಾರೆ. ಯಮುನಾ ನದಿಯಿಂದ ನೀರು ತರೋಕ್ಕೆ ಅವ್ರಿಗೆ 1 ಗಂಟೆ ಬೇಕಾಗುತ್ತೆ, ಅಷ್ಟು ವಯಸ್ಸಾಗಿರುತ್ತೆ, 90 ಎಲ್ಲ ವಯಸ್ಸಾಗಿರುತ್ತೆ ಅವ್ರು. ಅವಾಗ ಇವರು ನಾನು ತಂದು ಕೊಡ್ತೀನಿ ಅಂದರೆ ಬಿಡೋದಿಲ್ಲ. ಇಲ್ಲ 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 ನೀನು ಇವಾರ್ದ ನೀನು ಅವರು ವಿಗ್ರಹ ಹೆಸರು ಗೋಪಿಜನ ವಲ್ಲಭ, ಇವಾರ್ದ ಸರ್ವೆಂಟ್ ಆಫ್, ಇವಾರ್ದ ಗೆಸ್ಟ್ ಆಫ್ ಗೋಪಿಜನ ವಲ್ಲಭ, ನೀನು ಗೋಪಿಜನ ವಲ್ಲಭನ್ ನೀನು ಗೆಸ್ಟ್ ಇದೆಯಾ, ಐ ಆಮ್ ಈಸ್ ಸರ್ವೆಂಟ್, ನಾನು ಅವನ ಸೇವಕ, ನಾನು ತರ್ತೀನಿ. ಪ್ರತಿನಿತ್ಯ ಯಮುನಾಗೆ ಹೋಗೋದು, ಒಂದು ಬಕೆಟ್ ನೀರು ತೆಗೆದುಕೊಂಡು ಬರೋದು, ಅವ್ರಿಗೆ ಸ್ನಾನ ಎಲ್ಲ ಮಾಡಿಸೋದು, ಅಭಿಷೇಕ ಮಾಡೋದು, ಈ ರೀತಿ ಮಾಡಿದ್ರೆ ಅವರು ತಮ್ಮ ಸೇವೆಯನ್ನು ಇನ್ನೊಬ್ಬರಿಗೆ ಅವರು ಬಿಟ್ಟುಕೊಡೋದು. ಭಗವಂತನ ಸೇವೆಗೆ ಭಾಳ ಆತುರತೆಯಿಂದ ಅವರು ತತ್ರ ಲೌಲ್ಯಂ ಅಪಿ ಏಕಲಂ ಮೌಲ್ಯಂ. ಭಗವಂತನ ಭಕ್ತಿ ನಮ್ಗೆ ಸಿಗಬೇಕು ಅಂದರೆ ಭಗವತ್ ಪ್ರಾಪ್ತಿ ಯಾವುದು ಅಂದರೆ ಲೌಲ್ಯ ಅಂದರೆ ಲಾಲಸೆ ಇರಬೇಕು, ಹಾತೊರಿಬೇಕು ನಮಗೆ, ಅದೊಂದೇ. ತತ್ರ ಲೌಲ್ಯಂ ಅಪಿ ಏಕಲಂ ಮೌಲ್ಯಂ ಜನ್ಮ ಕೋಟಿ ಸುಕೃತಿರ್ನ ಲಭ್ಯತೆ. ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡೋದ್ರಿಂದ ಸಿಗೋದಿಲ್ಲ ಭಗವದ್ಭಕ್ತಿ, ಅದು ಕೇವಲ ಆತುರತೆ ಇದ್ದವರು ಮಾತ್ರ ಸಿಗುತ್ತೆ. ಹರೇ ಕೃಷ್ಣ 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 ಹರೇ ರಾಮ ಹರೇ ಕೃಷ್ಣ.